ಹಾಯ್ ಹಲೋ ಫ್ರೆಂಡ್ಸ್, ಈ ವಿಡಿಯೋ ಮನಿ ಹೇಸ್ಟ್ನ ಸೀಸನ್ 2ನೇ. ಸೀಸನ್ 1ನ 2 ವಿಡಿಯೋಸ್ಗಳ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತೆ ಕಾರ್ಡ್ನಲ್ಲಿ ಸಿಗುತ್ತೆ. ಇದುವರೆಗೂ ಹೈಜಾಕರ್ಸ್ಗಳು ಬ್ಯಾಂಕ್ ಒಳಗಡೆ ಎಂಟರ್ ಆಗಿ 3 ದಿನ ಕಳೆದೋಗಿದೆ. ನೈರೋಬಿನು 400 ಮಿಲಿಯನ್ ಗಿಂತ ಹೆಚ್ಚು ಹಣನ ಆಲ್ರೆಡಿ ಪ್ರಿಂಟ್ ಮಾಡಿದಾಳೆ. ಆದ್ರೆ ಅಷ್ಟಲ್ಲೇ ಪೊಲೀಸ್ಗಳು ರಿಯೋ, ಟೋಕಿಯೋ, ಬರ್ಲಿನ್ ಅಂತ ಐಡೆಂಟಿಫೈ ಮಾಡಿದ್ದಾರೆ. ಇನ್ನೇನು ಪ್ರೊಫೆಸರ್ ಅವ್ರ ಹತ್ರ ಸಿಗಾಕೋಬೇಕು ಅನ್ನೋ ಸಮಯದಲ್ಲಿ ಅವರ ಬ್ರಿಲಿಯಂಟ್ ಪ್ಲಾನ್ ನಿಂದ ಸದ್ಯಕ್ಕೆ ತಪ್ಪಿಸ್ಕೊಂಡಿದ್ದಾರೆ. ಇದ್ರು ಏಂಜಲ್ಗೆ ಅವ್ರು ಯಾರಂತ ಆಲ್ರೆಡಿ ಗೊತ್ತಾಗಿದೆ. ಅದೇ ಸಮಯ ರಿಕೇಲ್ ಒಂದ್ ಕಡೆ ಇವ್ರು ಟ್ರೈನಿಂಗ್ ತಗೊಂಡಿರೋ ಆ ಎಸ್ಟೇಟ್ ನ ಕಂಡಿಡ್ದು ಅಲ್ಲಿರೋ ಬಿಲ್ಡಿಂಗ್ ನಲ್ಲಿ ಇವರು ರಾಶಿಗಟ್ಲೆ ಬಿಟ್ಟೋಗಿರೋ ಎವಿಡೆನ್ಸ್ ಗಳನ್ನ ಚೆಕ್ ಮಾಡಕ್ ಶುರು ಮಾಡಿದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ತಮಗ್ ಬೇಕಾಗಿರೋ ಹಣನ ಪ್ರಿಂಟ್ ಮಾಡಿ ಜೊತೆಗೆ ಟನಲ್ ನು ಹಗದು ಕೊನೆ ಪೊಲೀಸ್ ಕೈಗೂ ಸಿಗಾಕೊಳ್ದೆ ಹೇಗ್ ತಪ್ಪಿಸ್ಕೊಂಡು ಹೋಗ್ತಾರೆ ಅನ್ನೋದೇ ಸೀಸನ್ 2ನ ಪೂರ್ತಿ ಕತೆ. ಈ ಸೀಸನ್ 2 ನಲ್ಲಿ ಒಟ್ಟು 9 ಎಪಿಸೋಡ್ಸ್ ಗಳಿವೆ. ಅವನ್ನೆಲ್ಲ ಆದ್ರೆ ಒಂದೇ ವಿಡಿಯೋದಲ್ಲಿ ಕವರ್ ಮಾಡೋಕ್ ಟ್ರೈ ಮಾಡ್ತೀನಿ. ಬೈ ದ ವೇ, ಇದು ಸ್ಟೋರಿ ಲೈಟ್ ಕನ್ನಡ. ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಜೊತೆಗೆ ಹೈಪ್ನೂ ಮಾಡ್ಕೊಳ್ಳಿ. ವಿಡಿಯೋ ಇವಾಗ ಶುರು ಆಗ್ತಾ ಇದೆ. ಇದು ಮನಿ ಹೇಸ್ಟ್ ಸೀಸನ್ 2 ಎಪಿಸೋಡ್ 1. ಎಪಿಸೋಡ್ ನ ಸ್ಟಾರ್ಟಿಂಗ್ ನಲ್ಲಿ ರೆಕೆಲ್ ಜೊತೆ ಆ ಎಸ್ಟೇಟ್ ಬಂದಿರೋ ಪ್ರೊಫೆಸರ್ ಇನ್ನೂ ಅಲ್ಲೇ ವೇಟ್ ಮಾಡ್ತಾ ಇದ್ದಾರೆ. ರೆಕೆಲು ಆ ಬಿಲ್ಡಿಂಗ್ ನ ಹೊಳಗ್ ಬಂದು ಅಲ್ಲಿರೋ ಎವಿಡೆನ್ಸ್ ಗಳನ್ನ ಚೆಕ್ ಮಾಡಕ್ ಶುರು ಮಾಡಿದಾಗ ಅಲ್ಲಿ ಹೈಜಾಕರ್ಸ್ ಗಳು ಬಳಸಿರೋ ತುಂಬಾ ವಸ್ತುಗಳು, ಅವ್ರ ಪ್ಲಾನ್ಸ್ ಎಲ್ಲ ಏನು, ಜೊತೆಗೆ ಆ ಫಾರ್ಮಸಿನಿಂದ ಕದ್ದಿರೋ ಪರ್ಚೇಸ್ ರೆಕಾರ್ಡ್ಸ್ ಗಳು ಅಲ್ಲೇ ಇರೋದ್ ನೋಡಿ ಇದರಿಂದ ರಿಕೆಲ್ಗೆ ಅರ್ಥ ಆಗುತ್ತೆ ಲಾಸ್ಟ್ 30 ಗಂಟೆನಲ್ಲಿ ಅವರಲ್ಲಿ ಯಾರೋ ಒಬ್ಬ ಇಲ್ಲಿಗೆ ಬಂದೋಗಿದಾನೆ ಅಂತ. ಸೊ ಸುತ್ತಲೂ ಇರೋ ಕ್ಯಾಮ್ರಾಸ್ ಗಳನ್ನ ಚೆಕ್ ಮಾಡಿ ಜೊತೆಗೆ ರೋಡ್ಸ್ ಗಳನ್ನೂ ಬ್ಲಾಕ್ ಮಾಡಿ ಅಂತ ಆರ್ಡರ್ ಕೊಡ್ತಾರೆ. ಅದೇ ಸಮಯ ಫಾರೆನ್ಸಿಕ್ ಟೀಮ್ಗೂ ಒಂದ್ 8 ಜನರ ಫಿಂಗರ್ ಪ್ರಿಂಟ್ ಸಿಕ್ಕಿದೆ. ಆದ್ರೆ ಅದ್ರ ಜೊತೆ ಮ್ಯಾಚ್ ಆಗ್ತಾ ಇರೋದು ಟೋಕಿಯೋ ಒಬ್ಳದ್ ಮಾತ್ರ. ಇದರಿಂದ ರೆಕೆಲ್ ಡೌಟ್ ಶುರು ಆಗುತ್ತೆ. ಆಕ್ಚುಲಿ ಪ್ರೊಫೆಸರ್ ನ ಪ್ಲಾನ್ ಕೂಡ ಇದೇನೆ. ಪೊಲೀಸ್ ಗಳನ್ನ ಎಸ್ಟೇಟ್ ಬರೋಗ್ ಮಾಡಿ ಅವ್ರಿಗೆ ಬೇಕಾಗಿರೋ ವಿಷಯ ಕೊಟ್ಟು ಒಂದ್ 3 ದಿನ ಇನ್ನೂ ಲೇಟ್ ಮಾಡ್ಬೇಕು ಅಂತ ಪ್ರೊಫೆಸರ್ ಆಲ್ರೆಡಿ ಸಿಗಾಕೊಂಡಿರೋ ಟೋಕಿಯೋ, ಬರ್ಲಿನ್, ರಿಯೋ ಇವ್ರಿಗೆ ಸಂಬಂಧಪಟ್ಟಿರೋ ಕೆಲವು ಎವಿಡೆನ್ಸ್ ಗಳ ಜೊತೆ ಈ ಎಷ್ಟಕ್ಕೆ ಸಂಬಂಧನೇ ಇಲ್ಲದೆ ಇರೋ ಇನ್ನೂ ಕೆಲವರ DNA ಸ್ಯಾಂಪಲ್ಸ್ ಮತ್ತೆ ಫಿಂಗರ್ ಪ್ರಿಂಟ್ ಗಳನ್ನ ಈ ಜಾಗದಲ್ಲಿಟ್ಟು ಈ ಕ್ರೈಮ್ ಸೀನ್ ನ ತನಗ್ ಬೇಕಾದಂಗ್ ಡಿಸೈನ್ ಮಾಡಿದ್ದಾರೆ. ಆದ್ರೆ ಪ್ರೊಫೆಸರ್ ಅನ್ಕೊಂಡಾಗ ರೆಕೆಲ್ ಏನು 3 ದಿನ ಟೈಮ್ ತಗೊಳ್ದೆ ತಕ್ಷಣನೇ ತನ್ನ ಎಕ್ಸ್ ಹಸ್ಬೆಂಡ್ ಆಲ್ಬರ್ಟೋನ ಬರೋಕ್ ಹೇಳ್ಬಿಡ್ತಾರೆ. ಪ್ರೊಫೆಸರ್ ಒಂದ್ ಕಡೆ ರೆಕೆಲ್ ನ ಕಾರ್ನಲ್ ತಾನು ಟಚ್ ಮಾಡಿರೋ ಜಾಗಗಳನ್ನ ಕ್ಲೀನ್ ಮಾಡಿ ಮುಗಿಸಿ ಅವ್ರ ಮಗಳು ಪೌಲಾ ಅವಳ ಡೈರಿನ್ ತಗೊಂಡ್ ನೋಡಕ್ ಶುರು ಮಾಡಿದಾಗ ಅದ್ರಲ್ಲಿ ಅವಳ ಸ್ಕೂಲ್ ಟೀಚರ್ ನಿಮ್ ಎಕ್ಸ್ ಹಸ್ಬೆಂಡ್ ನನ್ನ ಕಾಫಿಗಂತ ಹೊರಗಡೆ ಕರೆದ್ರು. ಸೊ ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ರೆಕೆಲ್ಗೆ ಒಂದ್ ಮೆಸೇಜ್ ಕೊಟ್ಟಿದ್ದಾರೆ. ಅವರು ಇವಾಗ ಹೊರಗ್ ಬಂದಾಗ ಪ್ರೊಫೆಸರ್ ನನ್ ಬೇಗ ಹೋಗ್ಬೇಕು, ಪಕ್ಕದಲ್ಲೇ ಒಂದ್ ಬಸ್ ಸ್ಟಾಪ್ ಇದೆ ಅಂತ ಮಾತಾಡಿದಾಗ ಇಲ್ಲ, ಅರ್ಧ ಗಂಟೆನಲ್ಲಿ ಎವಿಡೆನ್ಸ್ ಗಳನ್ನ ತಗೊಂಡು ನಮ್ ಕಡೆಯಿಂದ ಒಂದ್ ವೆಹಿಕಲ್ ಹೋಗ್ತಾ ಇದೆ, ಸೊ ನೀವು ವೆಯ್ಟ್ ಮಾಡಿ ಅಂತ ಹೇಳ್ತಾನೆ ಒಂದ್ ವಿಷಯನ ಗಮನಿಸ್ತಾರೆ. ಅಲ್ಲೊಂದ್ ಸಿಗರೆಟ್ ಬಡ್ ಇದೆ. ಇದನ್ನ ಈ ಜಾಗದಲ್ಲಿ ಹಾಕಿರೋದು ಕೂಡ ಪ್ರೊಫೆಸರೇ. ಒಂದ್ ಕಡೆ ಬ್ಯಾಂಕ್ ನಲ್ಲಿ ಲಾಸ್ಟ್ 18 ಗಂಟೆಗಳಿಂದ ಪ್ರೊಫೆಸರ್ ಕಡೆಯಿಂದ ಯಾವುದೇ ರೀತಿ ಚೆಕಪ್ ಕಾಲು ಬಂದಿಲ್ಲ ಅಂತ ಅವ್ರಿಗೆ ಕಾಲ್ ಮಾಡ್ತಾರೆ. ಆದ್ರೆ ಅದನ್ನ ರಿಸೀವ್ ಮಾಡೋಕ್ ಪ್ರೊಫೆಸರ್ ಆ ಜಾಗದಲ್ಲಿ ಇಲ್ಲ. ಆಗ ಒಂದ್ ಫ್ಲಾಶ್ ಬ್ಯಾಕ್ ಅಂತ ತೋರಿಸ್ತಾರೆ. ಪ್ರತಿ 6 ಗಂಟೆಗೊಂದ್ಸಲ ನನ್ ಕಡೆಯಿಂದ ನಿಮ್ಗೊಂದ್ ಚೆಕಪ್ ಕಾಲ್ ಬರುತ್ತೆ. ಹಾಗೆ ಬರದೆ ಹೋದ್ರೆ ನೆಕ್ಸ್ಟ್ ಕಾಲ್ಗೋಸ್ಕರ ವೇಟ್ ಮಾಡಿ. ಒಂದ್ ವೇಳೆ 24 ಗಂಟೆಗಳ ನಂತರನೂ ನಾನ್ ನಿಮ್ನ ರೀಚ್ ಮಾಡದೆ ಹೋದ್ರೆ ನನ್ನ ಅರೆಸ್ಟ್ ಮಾಡಿರೋಕೋ ಚಾನ್ಸ್ ಇದೆ ಅಂತ ಈ ರೀತಿ ಮೊದ್ಲೇ ಹೇಳಿರ್ತಾರೆ. ಅದಕ್ ಬರ್ಲಿನ್ ಇನ್ನೂ ಒಂದ್ ಕಾಲ್ ಬಾಕಿ ಇದೆ, ಅದುವರೆಗೂ ವೇಟ್ ಮಾಡೋಣ ಅಂತ ಹೇಳಿ ಅಲ್ಲಿಂದ ಹೊರಟಾಗ ಯಾರು ಇದಕ್ಕೆ ಒಪ್ಕೊಳ್ದೆ ಆಂಡ್ರಿಯಾನ ಬಗ್ಗೆ ಮಾತಾಡಿ ನೀನ್ ಅವಳನ್ನ ಈ ರೀತಿ ಯೂಸ್ ಮಾಡ್ಕೋತಾ ಇರೋದು ತಪ್ಪು ಅಂತ ಮಾತಾಡ್ತಾರೆ. ಆಗ ಡೆನ್ವರ್ ಹೇಳ್ತಾನೆ ನಾವೇನೋ ಅವ್ರನ್ನ ಫೋರ್ಸ್ ಮಾಡ್ಲಿಲ್ಲ, ಅವರೇ ನಮ್ ಜೊತೆ ಇದಾರೆ ಅಂತ. ನೈರೋಬಿ ನಿಮ್ಗೆ ಇನ್ನೂ ಅರ್ಥ ಆಗ್ಲಿಲ್ಲ, ಇದ್ರ ಹೆಸರೇ ಸ್ಟಾಕ್ಹೋಮ್ ಸಿಂಡ್ರೋಮ್ ಅಂತ. ಈ ರೀತಿ ಒಂದ್ ಸಿಚುವೇಶನ್ ಅಲ್ಲಿ ತನ್ನ ಕೂಡಾಕಿರೋರ್ ಮೇಲೆ ಬರೋ ಪ್ರೀತಿನೇ ಈ ಸ್ಟಾಕ್ಹೋಮ್ ಸಿಂಡ್ರೋಮ್. ಆದ್ರಿಂದ ಇದನ್ನ ನಿಜ ಅಂತ ತಿಳ್ಕೊಬೇಡ ಅಂತ ಡೆನ್ವರ್ನ ಬೈಯಕ್ ಶುರು ಮಾಡಿದಾಗ ಬರ್ಲಿನ್ ಹೇಳ್ತಾನೆ ನಾವು ನೆಕ್ಸ್ಟ್ ಕಾಲ್ಗೋಸ್ಕರ ವೇಟ್ ಮಾಡೋಣ, ಹಾಗೆ ಬರ್ದೇ ಹೋದ್ರೆ ಪ್ಲಾನ್ ಚೆರ್ನೋಬಿಲ್ ನ ಆಕ್ಟಿವೇಟ್ ಮಾಡೋಣ, ತಲೆ ಕೆಡಿಸ್ಕೋಬೇಡಿ ಅಂತ. ಆದ್ರೆ ಈ ರೀತಿ ಒಂದ್ ಪ್ಲಾನ್ ಇರೋದು ಯಾರಿಗೂ ಗೊತ್ತಿಲ್ಲ. ಪ್ರೊಫೆಸರ್ ಯಾರಿಗೂ ಇದ್ರ ಬಗ್ಗೆ ಹೇಳೇ ಇಲ್ಲ. ಈ ಕಡೆ ರೆಕೆಲ್ ನಾನು ಈ ಕೇಸ್ ನಿಂದ ಹೊರಗ್ ಬರ್ಲಾ, ನನ್ನಿಂದ ಆಗ್ತಾ ಇಲ್ಲ, ನಿಂಗೆ ನೆನೆಸ್ತಾ ಇದೆ, ನನ್ನಿಂದ ಯಾರನ್ನೂ ಸರಿಯಾಗಿ ಗೈಡ್ ಮಾಡೋಕ್ ಆಗ್ತಾ ಇಲ್ಲ. ಹೈಜಾಕರ್ಸ್ ಗಳ ಹೆಡ್ ಪ್ರೊಫೆಸರ್ ನನ್ನ ಹತ್ರ ಏನೇನೋ ಕೇಳ್ತಾ ನಾನು ತುಂಬಾ ವೀಕ್ ಆಗಿದ್ದೀನಿ ಅನಿಸ್ತಾ ಇದೆ ಅಂತ ಮಾತಾಡಿದಾಗ ಪ್ರೊಫೆಸರ್ ಹಾಗಲ್ಲ ಏನೂ ಇಲ್ಲ, ಈ ಕೇಸ್ ನ ನಿನ್ನಿಂದ ಮಾತ್ರ ಹ್ಯಾಂಡಲ್ ಮಾಡಕ್ಕಾಗತ್ತೆ, ಧೈರ್ಯವಾಗಿರುವಂತ ಸಮಾಧಾನ ಮಾಡ್ತಾರೆ. ಅಷ್ಟಲ್ಲಿ ಆಲ್ಬರ್ಟೋನೋ ಅಲ್ಲಿಗೆ ರೀಚ್ ಆಗ್ತಾನೆ. ರೆಕೆಲು ಪ್ರೊಫೆಸರ್ ನ ತನ್ನ ಪಾರ್ಟ್ನರ್ ಅಂತ ಇಂಟ್ರೊಡ್ಯೂಸ್ ಮಾಡಿ ಅವನಿಗ ಬಿಲ್ಡಿಂಗ್ ನ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಬ್ಯಾಂಕ್ಟೆಲ್ ಟೋಕಿಯೋ ಒಂದ್ ಬಾತ್ರೂಮ್ ನಲ್ಲಿರುವಾಗ ಅಲ್ಲಿಗೆ ರಿಯೋ ಒಂದ್ ಸ್ವಲ್ಪ ಹಣದ ಜೊತೆ ಬಂದ್ ಹೇಳ್ತಾನೆ ಇದನ್ನ ಇಲ್ಲಿ ಬಚ್ಚಿಟ್ಬಿಡೋಣ, ಜೈಲ್ಗೆ ಹೋಗಿ ಬಂದು ನಂತರ ಇದನ್ನ ತಗೊಳ್ಳೋಣ ಅಂತ. ಆದ್ರೆ ಟೋಕಿಯೋ ನಾವು ಬರೋವರೆಗೂ ಈ ಹಣ ಇಲ್ಲೇ ಇರುತ್ತಾ. ಸಿಚುವೇಶನ್ ಇಲ್ಲಿ ತುಂಬಾ ಮೋಸವಾಗ್ತಾ ಇದೆ. ಒಂದ್ ಕಟ್ಟದಲ್ಲಿ ಎಕ್ಸ್ಟ್ರೀಮ್ ಹೋದಾಗ ನೀನೇ ಅವ್ರ ಹತ್ರ ಸರೆಂಡರ್ ಆಗ್ಬಿಡು ಅಂತ ಹೇಳ್ತಾಳೆ. ಅದಕ್ಕೆ ರಿಯೋ ಇಲ್ಲ, ಏನೇ ನಡೆದ್ರು ಸರಿ ಕೊನೆವರೆಗೂ ನಾನು ನಿನ್ ಜೊತೆನೆ ಇರ್ತೀನಿ ಅಂತ ಹೇಳಿ ಸರಿ ಇವಾಗ ಏನ್ ಮಾಡೋಣ ಅಂತ ಕೇಳೋವಾಗ ಟೋಕಿಯೋ ಅವನ್ನ ಎಲ್ಗೋ ಕರ್ಕೊಂಡು ಹೋಗ್ತಾಳೆ. ಒಂದ್ ಕಡೆ ಡೆನ್ವರ್ ಮಾಸ್ಕೋಣ ಆ ಸಿಂಡ್ರೋಮ್ ಬಗ್ಗೆ ನಿಮಗ್ ಗೊತ್ತಾ, ಯಾಕಂದ್ರೆ ಅವಳೇ ನನ್ನ ಮೊದ್ಲು ಕಿಸ್ ಮಾಡಿದ್ಲು ಅಂತ ಹೇಳಿದಾಗ ಮೊದ್ಲು ಅವಳ ಮುಖ ನೋಡು, ತುಂಬಾ ಓದಿದಾಳೆ, ರಾಯಲ್ ಮಿಂಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ,
ಒಂದ್ ವೇಳೆ ನಿನ್ನವಳು ಹೊರಗಡೆ ಮೀಟ್ ಮಾಡಿದ್ರೆ ನಿನ್ ಜೊತೆ ಪ್ರೀತಿನಲ್ಲಿ ಬೀಳ್ತಾ ಇದ್ಲಾ? ಖಂಡಿತ ಇಲ್ಲ. ಇದಕ್ಕೆಲ್ಲ ಕಾರಣ ಸಿಂಡ್ರೋಮೆ ಅಂತ ಮಾತಾಡ್ತಾ ಇರೋವಾಗ್ಲೇ ಟೋಕಿಯೋ ಮತ್ತೆ ರಿಯೋ ಗಂಡನ್ ಜೊತೆ ಬಂದು ಹಾಸ್ಟೇಜ್ಗಳನ್ನೆಲ್ಲ ಎದುರಿಸಿ ಅಲ್ಲಿರೋ ಟಿವಿನ ತಗೊಂಡೋಗ್ತಾರೆ. ಆಗ ಮಾಸ್ಕೋ ಅವಳನ್ನ ತಡೆದು ಏನಾಯ್ತು ಅಂತ ವಿಚಾರಿಸ್ದಾಗ ಹೇಳ್ತಾಳೆ, ಪೊಲೀಸ್ಗಳು ಪ್ರೊಫೆಸರ್ನ ಖಂಡಿತ ಅರೆಸ್ಟ್ ಮಾಡಿರ್ತಾರೆ, ಮತ್ತೆ ನಮ್ನು ಏನ್ ಮಾಡೋಕ್ ಪ್ಲಾನ್ ಮಾಡಿದಾರೆ ಅಂತ ನಮಗ್ ಗೊತ್ತಾಗ್ಬೇಕು ಅಂತ ಹೇಳಿ ಆ ಟಿವಿನ ತಗೊಂಡೋಗ್ತಾಳೆ. ಈ ಕಡೆ ರೆಕೆಲು ಸಿಕ್ಕಿರೋ ಎವಿಡೆನ್ಸ್ ಗಳ ಬಗ್ಗೆನೆಲ್ಲ ಆಲ್ಬರ್ಟ್ ಹೇಳಿ ಇವೆಲ್ಲ ಎವಿಡೆನ್ಸ್ ಗಳ ಅಥವಾ ಬೇಕು ಅಂತಾನೆ ಬಿಟ್ಟು ಹೋಗಿದಾರ ಅಂತ ನಂಗೆ ಗೊತ್ತಿಲ್ಲ ಅಂತ ಮಾತಾಡಿದಾಗ ಏಂಜಲ್ ಆಲ್ರೆಡಿ ಹೈಜಾಕರ್ಸ್ ಗಳಲ್ಲಿ ಯಾರೋ ಒಬ್ಬನ್ನ ಐಡೆಂಟಿಫೈ ಮಾಡಿದಾನೆ. ಅವನಿಗೆ ಅವ್ರು ಯೂಸ್ ಮಾಡಿರೋ ಒಂದು ಸ್ಪೂನ್ ಸಿಕ್ಕಿದೆ, ಅದರಲ್ಲಿರೋ ಫಿಂಗರ್ ಪ್ರಿಂಟ್ ಮತ್ತೆ ಆ ಪೆಟ್ರೋಲ್ ಕಾರ್ ನಲ್ಲಿರೋ ಫಿಂಗರ್ ಪ್ರಿಂಟ್ ಎರಡೂ ಮ್ಯಾಚ್ ಆಗ್ತಾ ಇದೆ. ಮತ್ತೆ ಅವರು ರಾಯಲ್ ಮಿಂಟ್ ನೊಳಗಡೆ ಎಂಟರ್ ಆಗಿದ್ದಾರೆ. ಸೊ ಇದನ್ನು ಕೂಡ ಖಂಡಿತ ಪ್ಲಾನ್ ಮಾಡಿರ್ತಾರೆ. ಆದ್ರಿಂದ ಸಿಕ್ಕಿರೋ ಎವಿಡೆನ್ಸ್ ಗಳಿಂದ ಪ್ರಯೋಜನನೇ ಇಲ್ಲ. ಆದ್ರೂ ಮುಖ್ಯವಾದ ಎವಿಡೆನ್ಸ್ ಗಳು ಎಲ್ಲಿರುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿ ಒಂದ್ ಚಿನ್ನಿನ ತೋರಿಸಿ ಹೇಳ್ತಾರೆ. ಒಂದ್ ವೇಳೆ ಅವರು ಮುಖ್ಯವಾದ ಎವಿಡೆನ್ಸ್ ಗಳನ್ನ ಇಲ್ಲಿ ಸುಟ್ಟಾಕಿದ್ರೆ ಅವೆಲ್ಲ ಬೆಂಕಿನಲ್ಲಿ ಬೆಂದು ಬೂದಿಯಾಗಿ ಮೇಲೆ ಅನ್ಕೊಂಡಿರ್ತವೆ ಅಂತ. ಒಂದ್ ಕಡೆ ಮೋನಿಕಾ ಡ್ರೆಸ್ಸಿಂಗ್ ಮಾಡೋಕಂತ ಡೆನ್ವರ್ ಅವಳನ್ನ ಒಬ್ನೇ ಕರ್ಕೊ ಬರ್ತಾನೆ. ಆದ್ರೆ ಅವನು ಅವಳ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ ಅಂತ ಏನಾಯ್ತು ಅಂತ ವಿಚಾರಿಸ್ತಾಳೆ. ಅದಕ್ಕೆ ಅವನು ಆ ಸಿಂಡ್ರೋಮ್ ಬಗ್ಗೆ ಹೇಳಿ, ನಿನ್ನ ಪ್ರೀತಿಸ್ತಾ ಇರೋದು ನಿಜ ಅಲ್ಲ, ಯೋಚನೆ ಮಾಡು, ನಾವಿಬ್ರು ಹೊರಗಡೆ ಏನಾದ್ರೂ ಮೀಟ್ ಮಾಡಿದ್ ಬಂದ್ರೆ ಖಂಡಿತ ನೀನು ಈ ರೀತಿ ಬಿಹೇವ್ ಮಾಡ್ತಾ ಇರ್ಲಿಲ್ಲ, ಆದ್ರಿಂದ ಇದ್ಯಾವುದು ಬೇಡ ಅಂತ ಮಾತಾಡಿದಾಗ, ಸರಿ ಹೇಳೋ, ನಿಂಗೂ ಆ ಸಿಂಡ್ರೋಮ್ ಇದೆಯಾ ಅಥವಾ ನನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇದೆಯಾ ಅಂತ ಮೋನಿಕಾ ಕೇಳ್ತಾಳೆ. ಅದಕ್ಕೆ ಅವನು ಇಲ್ಲ, ನಾನ್ ನಿನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಇದನ್ ಕೇಳಿ ಮೋನಿಕಾ ತುಂಬಾ ಸಂತೋಷ ಪಡ್ತಾಳೆ. ಅದೇ ಸಮಯ ಪ್ರೊಫೆಸರ್ ಸ್ವಾರಸ್ನ ನಂಗೆ ಲೇಟ್ ಆಗ್ತಾ ಇದೆ, ರೆಕೆಲ್ ಹೇಳೋಗ್ತೀನಿ ಅಂತ ಕೇಳಿದಾಗ ಸ್ವಾರಸ್ಸು ಸರಿ ಬನ್ನಿ ಅಂತ ಅವ್ರನ್ನೀಗ ಹೊರಗಡೆ ಕರ್ಕೊ ಬರ್ತಾನೆ. ಆಗ್ತಾನೆ ಗಮನಿಸ್ತಾರೆ ಆಲ್ಬರ್ಟೋ ಚಿಮ್ನಿಯಿಂದ ಕೆಲವು ಬೂದಿ ಆಗಿರೋ ಪೀಸ್ ಗಳನ್ನ ಹೊರಗಡೆ ತೆಗಿತಾ ಇದ್ದಾನೆ. ಇದನ್ನ ನೋಡಿ ಅವರು ತುಂಬಾನೇ ಗಾಬರಿ ಆದಾಗ ಒಂದು ಫ್ಲಾಶ್ ಬ್ಯಾಕ್ ಅನ್ನು ತೋರಿಸ್ತಾರೆ. ಅದ್ರಲ್ಲಿ ಪ್ರೊಫೆಸರ್ ಬರ್ಲಿನ್ ಹತ್ರ ಹಳೆ ಮೆಮೊರೀಸ್ ಗಳು ನಮ್ಗೆ ದುಃಖ ಕೊಡುತ್ತೆ, ತುಂಬಾ ನೋವನ್ನುಂಟು ಮಾಡುತ್ತೆ, ಇದ್ರೂ ಕೂಡ ನಾವು ಅದನ್ನ ನಮ್ ಜೊತೆನೆ ಇಟ್ಕೊಂಡಿರ್ತೀವಿ, ಆದ್ರೆ ಅದನ್ನ ಆದಷ್ಟು ಬೇಗ ನಾಶ ಮಾಡಿ ಜೀವನದಲ್ಲಿ ಮುಂದುವರಿಬೇಕು ಅಂತ ಹೇಳಿ ತನ್ನ ತಂದೆ ಜೊತೆ ಇರೋ ಫೋಟೋಸ್ ಗಳನ್ನ ಚಿಮ್ಮಿನಲ್ಲಿ ಹಾಕಿ ಸುಟ್ಟಾಕಿರ್ತಾರೆ. ಇನ್ನೊಂದ್ ಕಡೆ ಆಡ್ರಿಯಾನ ಜೊತೆ ಇರೋ ಬರ್ಲಿನ್ ನ ಟೋಕಿಯೋ ಕರ್ಕೊಂಡು ಹೋಗ್ತಾಳೆ. ವಿಷಯ ಏನಂದ್ರೆ ರೆಕೆಲ್ ಜೊತೆ ಆ ಬಿಲ್ಡಿಂಗ್ ನ ಹತ್ರ ಹೋಗಿರೋ ಪ್ರೊಫೆಸರ್ ಕೂಡ ಟಿವಿ ನ್ಯೂಸ್ ನಲ್ಲಿ ಕವರ್ ಆಗಿದ್ದಾರೆ. ಇದರಿಂದ ಇವ್ರು ಅನ್ಕೋತಾರೆ ಪೊಲೀಸ್ಗಳು ಪ್ರೊಫೆಸರ್ ನ ಬಿಲ್ಡಿಂಗ್ ಮುಂದೆನೆ ಅರೆಸ್ಟ್ ಮಾಡಿದ್ದಾರೆ ಅಂತ. ಅದೇ ಟೈಮ್ ಟಿವಿ ಸಿಗ್ನಲ್ ಕಟ್ ಆದಾಗ ಟೋಕಿಯೋ ಹೌದು ಪೊಲೀಸ್ಗಳು ನಮ್ಗೆ ಯಾವ್ದು ಗೊತ್ತಾಗಬಾರ್ದು ಅನ್ಕೊಂಡಿದ್ದಾರೆ, ಸೊ ನಾವ್ ವೇಟ್ ಮಾಡೋದ್ ಬೇಡ, ತಕ್ಷಣ ಪ್ಲಾನ್ ಚೆರ್ನೋಬಿಲ್ ನ ಆಕ್ಟಿವೇಟ್ ಮಾಡೋಣ ಅಂತ ಹೇಳ್ತಾಳೆ. ಬರ್ಲಿನ್ ಅದಕ್ಕಿನ್ನೂ ಟೈಮ್ ಬಂದಿಲ್ಲ, ಆ ಪ್ಲಾನ್ ನ ಆಕ್ಟಿವೇಟ್ ಮಾಡಿದ್ರೆ ಕೈನಲ್ಲಿ 4 ಆನೆನೂ ಉಳಿಯಲ್ಲ, ಪ್ರೊಫೆಸರ್ ಖಂಡಿತ ಇನ್ನೂ 4 ಗಂಟೆನಲ್ಲಿ ಫೋನ್ ಮಾಡ್ತಾರೆ, ಸೊ ಅದುವರೆಗೂ ನಾವೆಲ್ಲ ವೇಟ್ ಮಾಡೋಣ ಅಂತ ಹೇಳ್ತಾನೆ. ಇದ್ರೂ ಇದಕ್ ಟೋಕಿಯೋ ಒಪ್ಕೊಳ್ದೇ ಇರೋದ್ ನೋಡಿ ವೋಟಿಂಗ್ ಮಾಡೋಣ ಅಂತ ಯಾರಿಗೆಲ್ಲ ಪ್ರೊಫೆಸರ್ ಮೇಲೆ ನಂಬಿಕೆ ಇದೆ ಅಂತ ಕೇಳಿದಾಗ ರಿಯೋ, ಡೆನ್ವರ್, ಟೋಕಿಯೋ ಈ ಮೂವರು ಅವ್ರ ಮೇಲೆ ನಂಬಿಕೆ ಇಲ್ಲ, ಅವರು ಬರಲ್ಲ ಅಂತ ವೋಟ್ ಮಾಡ್ತಾರೆ. ಆದ್ರೆ ಹೆಲ್ಸಿಂಕಿ, ಮಾಸ್ಕೋ, ನೈರೋಬಿ, ಬರ್ಲಿನ್ ಈ 4 ಜನ ಅವ್ರ ಮೇಲೆ ನಂಬಿಕೆ ಇದೆ, ಅವರು ಬಂದೇ ಬರ್ತಾರೆ. ಸೊ ಈ ಪ್ಲಾನ್ ಚೆರ್ನೋಬಿಲ್ ನ ಬೇಕಾದ್ರೆ ಲೇಟ್ ಆಗಿ ಆಕ್ಟಿವೇಟ್ ಮಾಡೋಣ ಅಂತ ತೀರ್ಮಾನ ಮಾಡ್ತಾರೆ. ಆ ಟೈಮ್ನಲ್ಲಿ ಪ್ರೊಫೆಸರ್ ರೆಕೆಲ್ ಹತ್ರ ತಾನು ಹೋಗೋದಾಗ ಹೇಳಿದಾಗ ಆಲ್ಬರ್ಟೋನು ನಾನು ಇವಾಗ ಎವಿಡೆನ್ಸ್ ಗಳನ್ನ ತಗೊಂಡು ಹೋಗ್ತಾ ಇದ್ದೀನಿ, ಬೇಕಾದ್ರೆ ನನ್ ಜೊತೆ ಬನ್ನಿ ಅಂತ ಕರೀತಾರೆ. ಅದಕ್ಕೆ ಇವರು ಸರಿ ಅಂತ ಒಪ್ಕೋತಾರೆ. ಇವ್ರಿಗೆ ಬೇಕಾಗಿರೋದು ಕೂಡ ಇದೇನೆ. ಈ ಕಡೆ ಹೆಲ್ಸಿಂಕಿ ಒಂದ್ ಸ್ವಲ್ಪ ಹೊತ್ನಲ್ಲೇ ತಾವು ಸಿಗಾಕೋತೀವಿ, ಆಗ ಸಿಗಾಕೊಂಡ್ರು ಓಸ್ಲೋ ಅವ್ರ ಕೈಗೆ ಸಿಗ್ಬಾರ್ದು ಅಂತ ಅವನಿಗ ಒಂದ್ ಜಾಗ್ ತಂದು ತುಂಬಾ ಫೀಲ್ ಮಾಡ್ತಾನೆ. ಒಂದ್ ಪಿಲ್ಲೋನ ಅವ್ನ ಮುಖಕ್ಕಿಟ್ಟು ಅವ್ನ ಉಸಿರಾಟ ನಿಲ್ಸಿ ಕೊನೆಗೆ ಅವನ್ನ ಸಾಯಿಸ್ಬಿಡ್ತಾನೆ. ಅದೇ ಸಮಯ ಇನ್ನೊಂದ್ ಕಡೆ ಈ ವೋಟಿಂಗ್ ಬಗ್ಗೆನೆಲ್ಲ ತಲೆ ಕೆಡಿಸ್ಕೊಳ್ದೆ ರಿಯೋ, ಡೆನ್ವರ್, ಟೋಕಿಯೋ ಈ ಮೂವರು ಸೇರಿ ಬರ್ಲಿನ್ ನ ಕೈಯನ್ ಕಟ್ಟಿ ಎಳ್ಕೊ ಬರ್ತಾ ಇರ್ಬೇಕಾದ್ರೆ ಇಲ್ಲಿ ಈ ಎಪಿಸೋಡು ಮುಗಿಯುತ್ತೆ. ಇದು ಮನಿ ಹೇಸ್ಟ್ ಸೀಸನ್ 2 ಎಪಿಸೋಡ್ 2. ಎಪಿಸೋಡ್ ನ ಸ್ಟಾರ್ಟಿಂಗ್ ನಲ್ಲಿ ಮೂವರು ಸೇರಿ ಬರ್ಲಿನ್ ನ ಲಾಕ್ ಮಾಡ್ಕೊಂಡು ಎಲ್ಕೋ ಬರ್ತಾರೆ. ಇನ್ನೊಂದ್ ಕಡೆ ಆಲ್ಬರ್ಟೋ ಜೊತೆ ಪ್ರೊಫೆಸರ್ ಟ್ರಾವೆಲ್ ಮಾಡ್ತಾ ಇರೋವಾಗ ಅವನು ರೆಕೆಲ್ ಇವಾಗ ತುಂಬಾ ಚೆನ್ನಾಗಿದ್ದಾಳೆ, ಅದ್ ನಂಗೆ ಸಂತೋಷನೇ ಅಂತ ಮಾತಾಡಿ ಪ್ರೊಫೆಸರ್ ಒಂದ್ ರೀತಿ ನರ್ವಸ್ ಆಗಿರೋದ್ ನೋಡಿ ಏನಾಯ್ತು ಅಂತ ವಿಚಾರಿಸ್ತಾನೆ. ನಾನು ಕ್ರೈಮ್ ಸೀನ್ ನಲ್ಲಿ ಪೊಲೀಸ್ಗಳ ಜೊತೆ ಕಾಫಿ ಕುಡ್ದೆ, ಆವಾಗ್ಲಿಂದು ಯಾಕೋ ಬಾತ್ರೂಮ್ ಹೋಗ್ಬೇಕು ಅನ್ನಿಸ್ತಾ ಇದೆ, ಸೊ ಗಾಡಿ ನಿಲ್ಲಿಸ್ತೀರಾ ಅಂತ ಕೇಳಿದಾಗ ಅದ್ ಸರಿನೇ, ಪೊಲೀಸ್ ಕ್ಯಾಟರ್ಸ್ ನ ಕಾಫಿ ಹಾಗೆ ಇರುತ್ತೆ ಅಂತ ಹೇಳಿ ಅವನು ಗಾಡಿ ನಿಲ್ಲಿಸಿದಾಗ ಇವರು ಮರಿಯಾಗಿರೋ ಒಂದ್ ಜಾಗ್ ಬಂದು ಅಲ್ಲಿ ಕಸ್ತುಬುಟ್ಟಿನಲ್ಲಿರೋ ಒಂದ್ ನ್ಯೂಸ್ ಪೇಪರ್ ನ ಸುಟ್ಟಾಕಿ ಅದ್ರಿಂದ ಬೂದಿಯಾಗಿರೋ ಸಣ್ಣ ಪೀಸ್ ನ ಎತ್ತಿಟ್ಕೊಳ್ಳೋ ಸಮಯಕ್ಕೆ ಅಲ್ಲಿಗೆ ಆಲ್ಬರ್ಟೋ ಬರ್ತಾನೆ. ಇವರು ಏನು ತೋರ್ಸ್ಕೊಳ್ದೆ ಸರಿ ಅಂತ ಹೊರಟು ಇಬ್ರು ಮತ್ತೆ ಕಾರಿಗೆ ಬರ್ತಾರೆ. ರೆಕೆಲ್ ಒಂದ್ ಕಡೆ ಫೋರೆನ್ಸಿಕ್ ಟೀಮ್ ನ ಏಂಜಲ್ ಕಾರ್ನ ಚೆಕ್ ಮಾಡೋವಾಗ ಅದ್ರಲ್ಲಿ ವಿಚಿತ್ರವಾಗಿ ಏನಾದ್ರೂ ಕಾಣಿಸ್ತಾ ಅಂತ ಕೇಳಿದಾಗ ಆ ರೀತಿ ಎಲ್ಲ ಏನೂ ಇಲ್ಲ ಅಂತ ಅವ್ರು ಹೇಳ್ತಾರೆ. ಸರಿ, ಅವನಿಗೆ ಆ ಸ್ಪೂನ್ ಹೇಗ್ ಸಿಕ್ತು, ಅವನಿಗೇನೋ ಗೊತ್ತಾಗಿದೆ, ಪ್ರೂಫ್ ಇಲ್ದೆ ನಂಗೆ ಹೇಳೋದ್ ಬೇಡ ಅನ್ಕೊಂಡಿದ್ದಾನೆ, ಮೇ ಬಿ ಹೈಜಾಕರ್ಸ್ ಕಲೆ ಅವ್ನ ಕಾರ್ನ ಡ್ಯಾಂಪರ್ ಮಾಡಿ ಆಕ್ಸಿಡೆಂಟ್ ಮಾಡಿರ್ಬೋದು, ಅದಕ್ಕೆ ತುಂಬಾನೇ ಚಾನ್ಸ್ ಇದೆ ಅಂತ ಈ ರೀತಿ ಮಾತಾಡ್ತಾರೆ. ಇವಾಗ ಪ್ರೊಫೆಸರ್ ಇಲ್ಲಿ ಆಲ್ಬರ್ಟೋನ ಕೆಣಕೋಕ್ ಶುರು ಮಾಡ್ತಾರೆ. ನಿನ್ನಂತವ್ನೆಲ್ಲ ಏನ್ ಮಾಡ್ಬೇಕು, ರೆಕೆಲ್ ನ ಮದುವೆ ಆಗಿ ನಂತರ ಅವಳ ತಂಗಿನೇ ಹಾರಿಸಿದ್ಯಾ, ಇವಾಗ ನಿನ್ ಮಗಳ ಸ್ಕೂಲ್ ಟೀಚರ್ ಮೇಲೆ ಕಣ್ಣಾಕಿದ್ಯಾ ಅಂತ ಅವನ್ನ ತುಂಬಾನೇ ರೇಗಿಸ್ದಾಗ ಒಂದ್ ಕಟ್ಟದಲ್ಲಿ ಅವನು ಕಾರ್ನ ನಿಲ್ಸಿ ಪ್ರೊಫೆಸರ್ ನ ಬೈತಾನೆ, ಅವ್ರನ್ನ ಹೊಡಿಯಕಂತ ಬರ್ತಾನೆ. ಆಗ ಇವರು ಅವನ್ನ ಸರಿಯಾಗಿ ಹಿಡ್ಕೊಂಡು ಕುತ್ತಿಗೆ ಹತ್ರ ಏನೋ ಮಾಡ್ತಾರೆ. ತಕ್ಷಣನೇ ಆಲ್ಬರ್ಟೋ ಪ್ರಜ್ಞೆ ತಪ್ಪೋಗ್ತಾನೆ. ಈ ಕಡೆ ಟೋಕಿಯೋ ಬರ್ಲಿನ್ ನ ಮುಂದೆ ಅವ್ನು ಯೂಸ್ ಮಾಡ್ತಾ ಇರೋ ಮೆಡಿಸನ್ ವಾಯಲ್ ನ ಹೊಡೆದಾಕಿ ನೀನ್ ಏನ್ ಬೇಕಾದ್ರೂ ಮಾಡು, ಆದ್ರೆ ನಮ್ ಸಾವನ್ ತೀರ್ಮಾನ ಮಾಡೋ ಹಕ್ಕು ನಿಂಗಿಲ್ಲ, ಅದರಿಂದ ಪ್ಲಾನ್ ಚೆರ್ನೋಬಿಲ್ ಏನು ಅಂತ ಕೇಳ್ತಾ ಆ ಮೆಡಿಸನ್ ವಾಯಲ್ ಗಳನ್ನ ಒಂದೊಂದಾಗಿ ಹೊಡೆದಾಕೋಕ್ ಶುರು ಮಾಡ್ತಾಳೆ. ಆದ್ರೆ ಬರ್ಲಿನ್ ಪ್ಲಾನ್ ಬಗ್ಗೆ ಬಾಯಿನೇ
ಬಿಡದೆ ಟೋಕಿಯೋನ ತುಂಬಾ ಕೂಲಾಗಿ ಹ್ಯಾಂಡಲ್ ಮಾಡ್ತಾನೆ. ಇದರಿಂದ ಅವಳು ಒಂದು ರಿವಾಲ್ವರ್ ತಗೊಂಡು ಅದ್ರಲ್ಲಿ ಒಂದೇ ಒಂದು ಬುಲೆಟ್ ಹಾಕಿ ಅದನ್ನ ಅವ್ನ ಕುತ್ತಿಗೆಗೆ ಇಟ್ಟು ರಷ್ಯನ್ ರೂಲೆಟ್ ನ ಅರ್ಥ ಶೂಟ್ ಮಾಡಕ್ ಶುರು ಮಾಡಿದಾಗ ಅದೇ ಸಮಯಕ್ಕೆ ನೈರೋಬಿ ಅಲ್ಲಿಗೆ ಬರ್ತಾನೆ. ಆದ್ರೆ ಅವಳಿಂದ ಹೊಳಗ್ ಬರೋಕ್ ಆಗ್ತಾ ಇಲ್ಲ, ಯಾಕಂದ್ರೆ ಟೋಕಿಯೋ ಆಲ್ರೆಡಿ ಯಾರು ಹೊಳಗ್ ಬರಬಾರ್ದು ಅಂತ ಆ ರೂಮಿನ್ ಡೋರಿಗೆ ಮರನ್ ಹೊಡೆದು ಬ್ಲಾಕ್ ಮಾಡಿದಾಳೆ. ನೈರೋಬಿ ಅವಳನ್ನ ಒಂದ್ ಸ್ವಲ್ಪ ನಿಧಾನವಾಗಿರೋ ಯಾಕೆ ಈ ರೀತಿ ಬಿಹೇವ್ ಮಾಡ್ತಾ ಇದೆಯಾ ಅಂತ ಮಾತಾಡ್ತಾಳೆ. ಆದ್ರೆ ಅವಳು ನಿನ್ ಮಗ ಎಲ್ಲಿದ್ದಾನೆ ಏನ್ ಕತೆ ಅಂತ ನಿಂಗೆ ಇದುವರೆಗೂ ಗೊತ್ತಿಲ್ಲ, ಆಗ್ಲೇ ಅವನು ನಿನ್ನ ಮರೆತು ಬಿಟ್ಟಿರ್ತಾನೆ ಅಂತ ನೈರೋಬಿನ ತುಂಬಾನೇ ಹರ್ಟ್ ಮಾಡ್ತಾಳೆ. ಇದರಿಂದ ಅವಳು ಧೈರ್ಯ ಇದ್ರೆ ಡೋರ್ನ ಓಪನ್ ಮಾಡೋ ಅಂತ ಹೇಳ್ತಾ ಗನ್ನನ್ ಪಾಯಿಂಟ್ ಮಾಡ್ಕೊಂಡು ಇನ್ನೇನು ಅವಳನ್ನ ಶೂಟ್ ಮಾಡಬೇಕು ಅನ್ನೋ ಸಮಯದಲ್ಲಿ ಅಲ್ಲಿಗೆ ಮಾಸ್ಕೋ ಬಂದು ನೈರೋಬಿನ ತಡೆದು ಬಿಡ್ತಾರೆ. ರಿಯೋನು ಟೋಕಿಯೋ ಹೇಳ್ತಾನೆ, ಸಾಕು ಇಲ್ಗೆ ನಿಲ್ಸ್ಕೋಬೇಡಣ, ಈ ರೀತಿ ಬಿಹೇವ್ ಮಾಡಬೇಡ ಅಂತ. ಇದ್ರೂ ಅವಳು ಕೇಳ್ದೆ ಬರ್ಲಿನ್ ಮತ್ತೆ ಗನ್ನನ್ ತೋರಿಸ್ತಾಳೆ. ಮಾಸ್ಕೋನು ಡೆನ್ವರ್ನ ಡೋರ್ನ ಓಪನ್ ಮಾಡು, ನಾವು ಮೋನಿಕಾ ಬಗ್ಗೆ ಮಾತಾಡಿರಬಾರ್ದು, ನಾವೇನು ಡಾಕ್ಟರ್ಸ್ ಅಲ್ಲ, ಎಲ್ಲ ಸರಿಯಾಗಿ ನಡೀತಾ ಇದೆ, ಇದನ್ನ ಕೆಡಿಸ್ಬೇಡ ಅಂತ ಮಾತಾಡಿದಾಗ ಇದರಿಂದ ರಿಯೋ ಮತ್ತೆ ಡೆನ್ವರ್ ಕನ್ವಿನ್ಸ್ ಆಗ್ತಾರೆ. ಆದ್ರೆ ಟೋಕಿಯೋ ಆಗಲ್ಲ ಅಂತ ಹೇಳ್ತಾಳೆ. ಬರ್ಲಿನ್ ಇಲ್ಲಿ ಶೆರ್ನೋಬಿಲ್ ಪ್ಲಾನ್ ಬಗ್ಗೆ ಗೊತ್ತಿರೋದು ನಂಗೊಬ್ಬನಿಗೆ ಮಾತ್ರ, ಸೊ ನನ್ನ ಶೂಟ್ ಮಾಡ್ತೀಯಾ ಮಾಡು, ಆದ್ರೆ ಈ ಪ್ಲಾನ್ ಬಗ್ಗೆ ಕೊನೆವರೆಗೂ ಹೇಳೋದೇ ಇಲ್ಲ ಅಂತ ಮಾತಾಡ್ತಾನೆ. ಅಷ್ಟಲ್ಲಿ ನೈರೋಬಿ ಮತ್ತೆ ಮಾಸ್ಕೋ ಡೋರ್ ಹೊಡೆದಾಕೊಂಡು ಹೊಳಗ್ ಬಂದು ನೈರೋಬಿ ಟೋಕಿಯೋಗನ್ನ ತನ್ನ ಎದೆ ಪಾಯಿಂಟ್ ಮಾಡಿಸ್ಕೊಂಡಾಗ ಆಗ್ತಾನೆ ಇವಳು ನಿಧಾನಕ್ಕೆ ಬರ್ತಾನೆ. ಪ್ರೊಫೆಸರ್ ಒಂದ್ ಕಡೆ ಆಲ್ಬರ್ಟೋ ಕಾರನ್ ಡಿಕ್ಕಿನ ಓಪನ್ ಮಾಡಿ ಗ್ಲೌಸ್ ಹಾಕೊಂಡು ಅವ್ನ್ ಕಲೆಕ್ಟ್ ಮಾಡಿರೋ ಬೂದಿ ಸ್ಯಾಂಪಲ್ ನ ಬದಲಾಯಿಸಿ ವೇಟ್ ಮಾಡ್ತಾ ಇರೋವಾಗ ಸ್ವಲ್ಪ ಹೊತ್ನಲ್ಲೇ ಅವನು ಕಣ್ಬಿಟ್ಟು ಪ್ರೊಫೆಸರ್ ನ ಅರೆಸ್ಟ್ ಮಾಡಿ ಅವ್ರನ್ನೀಗ ಸ್ಟೇಷನ್ ಕರ್ಕೊಂಡು ಹೋಗ್ಬಿಡ್ತಾನೆ. ಇಲ್ಲಿ ಭಾಗ ಹೆಲ್ಸಿಂಕಿ ಮತ್ತೆ ಬರ್ಲಿನ್ ಓಸ್ಲೋನ್ ಸುತ್ತಲೂ ದೀಪಗಳನ್ನ ಹಚ್ಚಿ ಅವನಿಗೆ ಫ್ಯೂನರಲ್ ಮಾಡಿ ನಂತರ ಕೆಲಸ ಶುರು ಮಾಡೋಣ ಅಂತ ಇಬ್ರು ಸೇರಿ ಟೋಕಿಯೋನ ಎಲ್ಗೋ ಎಳ್ಕೊಂಡು ಹೋಗ್ತಾರೆ. ಏನಂತ ನೋಡಿದ್ರೆ ಬರ್ಲಿನ್ ಟೋಕಿಯೋನ ಒಂದ್ ಸ್ಟೇಚರ್ ನಲ್ಲಿ ಕಟ್ಟಾಕಿದಾನೆ. ಅವಳು ಬರ್ಲಿನ್ ಕೇಳ್ತಾಳೆ, ನನ್ನ ಸಾಯಿಸ್ತೀಯಾ ಅಥವಾ ಟಾರ್ಚರ್ ಮಾಡ್ತೀಯಾ ಅಂತ. ಅದಕ್ಕೆ ಅವನು ಹಗಲ ಏನೂ ಇಲ್ಲ ಅಂತ ಹೇಳಿ ಹೆಲ್ಸಿಂಕಿನ ಮೇನ್ ಡೋರ್ ನ ಓಪನ್ ಮಾಡೋ ಅಂತ ಅವಳನ್ನ ಸ್ಟ್ರೆಚರ್ ಸಮೇತನೆ ಬ್ಯಾಂಕ್ ಇಂದ ಹೊರಗೆ ತಳ್ಬಿಡ್ತಾನೆ. Of my love for Rio, of everyone's dreams. ಇವಳು ಹೊರಗ್ ಬಂದ ತಕ್ಷಣ ಪೊಲೀಸ್ಗಳು ಇವಳು ಸುತ್ತಲೂ ಆವರಿಸ್ಕೊಂಡು ಇವಳ ಹತ್ರ ಏನಾದ್ರೂ ಬಾಂಬ್ ಇದೆಯಾ ಅಂತ ಚೆಕ್ ಮಾಡೋಕೋಸ್ಕರ ಇವಳ ಡ್ರೆಸ್ ನ ರಿಮೂವ್ ಮಾಡೋಕ್ ಹೇಳ್ತಾರೆ. ಇವಳು ತೆಗೆದಾಕಿ ನಂತರ ಪೊಲೀಸ್ಗಳನ್ನೇ ಹೊಡೆದು ತಪ್ಸ್ಕೊಂಡು ಓಡಕ್ ಶುರು ಮಾಡ್ತಾಳೆ. ಇದ್ರು ಅವರು ಕೊನೆಗ್ ಬಿಡದೆ ಸರಿಯಾಗಿ ಹಿಡ್ಕೊಂಡು ಇವಳ ಕೈಗೆ ಹ್ಯಾಂಡ್ ಕಪ್ ಲಾಕ್ ಮಾಡ್ತಾರೆ. ಆಗ ಪ್ರೊಫೆಸರ್ ಹೇಳಿರೋ ಒಂದ್ ವಿಷಯ ನೆನಪಾಗತ್ತೆ, ಈ ಐಶ್ನ ಗೋಲ್ಡನ್ ರೂಲ್ ಆದಷ್ಟು ಟೈಮ್ ತಗೊಂಡು ಲೇಟ್ ಮಾಡ್ಬೇಕು ಅಂತ. ಅದರಿಂದ ಇವಳು ನಂಗೆ ಹೊಟ್ಟೆ ನೋಯ್ತಾ ಇದೆ, ಉಸಿರಾಡಕ್ಕಾಗ್ತಾ ಇಲ್ಲ ಅಂತ ಕೂಗಾಡ್ಕೊಳಕ್ ಶುರು ಮಾಡಿದಾಗ ಅವರು ಇವಳಿಗೆ ಏನಾಯ್ತು ಅಂತ ಚೆಕ್ ಮಾಡೋಕೋಸ್ಕರ ಆಂಬುಲೆನ್ಸ್ ತಗೊಂಡು ಹೋಗ್ತಾರೆ. ಆಗ ಒಂದ್ ಫ್ಲಾಶ್ ಬ್ಯಾಕ್ ಬರ್ಲಿನ್ ಮತ್ತೆ ಪ್ರೊಫೆಸರ್ ಮಾತಾಡ್ತಾ ಇರೋದನ್ನ ಟೋಕಿಯೋ ಕೇಳಿ ಬರ್ಲಿನ್ ನಿಮ್ ಹೆಸರು ಕರಿತಾ ಇದ್ದಾನೆ, ಸೊ ಯಾರು ನಿಜ ಹೇಳಿ ಅಂತ ಕೇಳ್ತಾನೆ. ಅದು ಪ್ರೊಫೆಸರ್ ಹೌದು, ನನ್ನ ಹೆಸರು ಸರ್ಜಿಯೋ ಮಕೀನಾ, ಬರ್ಲಿನ್ ನನ್ನ ಅಣ್ಣನೇ, ನನ್ನ ತಂದೆ ಒಬ್ರು ಬ್ಯಾಂಕ್ ರಾಬರ್, ಈ ಐಶ್ನ ಪ್ಲಾನ್ ಮಾಡಿರೋದು ಕೂಡ ಅವರೇ. ಪೊಲೀಸ್ಗಳು ಒಂದಿನ ಅವ್ರನ್ನ ಒಂದ್ ಬ್ಯಾಂಕ್ ಮುಂದೆ ಜನಗಳ ಮಧ್ಯೆ ಶೂಟ್ ಮಾಡಿ ಸಾಯಿಸ್ತ್ರು ಅಂತ ಹೇಳಿ ನಂತರ ಇಲ್ಲಿ ನೋಡು ಇಲ್ಲಿರೋರಲ್ಲಿ ನೀನೊಬ್ಳೆ ಎಡವಟ್ಟು, ಯಾವಾಗ್ಲೂ ಏನಾದ್ರೂ ಮಾಡ್ತಾನೆ ಇರ್ತೀಯ, ಸೊ ಒಂದ್ ಕಟ್ಟದಲ್ಲಿ ನೀನು ಒಂಟಿ ಆಗಿದ್ದೀನಿ, ನನ್ ಜೊತೆ ಯಾರು ಇಲ್ಲ ಅನ್ನಿಸ್ಬೋದು, ಇದ್ರೂ ಕೂಡ ಆ ಸಮಯದಲ್ಲಿ ನಿನ್ ಜೊತೆ ನಾನಿರ್ತೀನಿ, ನಿನ್ ಕಾಪಾಡೋಕೋಸ್ಕರ ಬಂದೇ ಬರ್ತೀನಿ ಅಂತ. ಈ ವಿಷಯಗಳನ್ನ ಪ್ರೊಫೆಸರ್ ಆಲ್ರೆಡಿ ಹೇಳಿರ್ತಾರೆ. ಆದ್ರಿಂದ ಇವಳಿಗೆ ಪ್ರೊಫೆಸರ್ ಯಾರು, ಅವ್ರ ನಿಜವಾದ ಹೆಸರೇನಂತ ಮೊದ್ಲೇ ಗೊತ್ತಿದೆ. ಇದ್ರೂ ಅವರೇ ಒಂದ್ ಕಡೆ ಸಿಗಾಕೊಂಡು ಅವ್ರ ಐಡಿ, ವಾಲೆಟ್, ಫಿಂಗರ್ ಪ್ರಿಂಟ್ ಮತ್ತಿದ್ನೆಲ್ಲ ನಡೆಸ್ತಾ ಇರೋ ವ್ಯಾರ್ ಹೌಸ್ ನ ಕೀ ಅಂತ ಎಲ್ಲಾ ವಿಷಯಗಳನ್ನು ತಗೊಂಡು ಅವ್ರನ್ನ ವೇಟ್ ಮಾಡೋಕ್ ಹೇಳಿದ್ದಾರೆ. ಆಗ್ತಾನೆ ಅವ್ರಿಗೆ ಟಿವಿ ನ್ಯೂಸ್ ಮುಖಾಂತರ ಗೊತ್ತಾಗುತ್ತೆ ಟೋಕಿಯೋ ಇವಾಗ ಸಿಗಾಕೊಂಡಿದ್ದಾಳೆ ಅಂತ. ಅದೇ ಸಮಯಕ್ಕೆ ಬರ್ಲಿನ್ ಒಂದ್ ಕಡೆ ಟೋಕಿಯೋ ತನ್ನ ಲಿಮಿಟ್ ದಾಟ್ ಬಿಹೇವ್ ಮಾಡಿದ್ಲು, ನಂಗೂ ಬೇರೆ ದಾರಿ ಇಲ್ಲ ಅಂತಾನೆ ಹೀಗ್ ಮಾಡ್ದೆ ಅಂತ ಮಾತಾಡಿದಾಗ ರಿಯೋ ನೀನ್ ಅವ್ಳ ಜೀವನನೇ ನಾಶ ಮಾಡಿದ್ಯಾ, ಅವಳನ್ನ ಜೈಲಿಗೆ ಕಳ್ಸಿದ್ಯಾ, ಇದೆಲ್ಲ ತಪ್ಪು ಅಂತ ಮಾತಾಡ್ತಾನೆ. ಆದ್ರೆ ಅವನಿಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ, ಬರ್ಲಿನ್ ಮಾಡಿರೋದೇ ಸರಿ ಅಂತ ಮಾತಾಡಿ ಅವನ್ನ ಕನ್ವಿನ್ಸ್ ಮಾಡೋಕ್ ಟ್ರೈ ಮಾಡ್ತಾರೆ. ಇದ್ರೂ ರಿಯೋ ಕೇಳ್ದೆ ಸರೆಂಡರ್ ಆಗ್ತೀನಿ ಅಂತ ಹೊರಟಾಗ ಬರ್ಲಿನ್ ಹೋಗೋ ಏನು ತೊಂದ್ರೆ ಇಲ್ಲ, ಆದ್ರೂ ಹೋಗೋವಾಗ ಈ ಬಿಳಿ ಬಟ್ಟೆನ್ ತೋರ್ಸು, ಅವ್ರನ್ನ ಏನು ಮಾಡಲ್ಲ ಅಂತ ಮಾತಾಡ್ತಾನೆ. ಸಡನ್ ಆಗಿ ಅವನಿಗೆ ಒಂದು ಇಂಜೆಕ್ಷನ್ ಹಾಕಿ ರಿಯೋನ ಪ್ರಜ್ಞೆ ತಪ್ಪಿಸ್ಬಿಡ್ತಾನೆ. ಇವಾಗ ಟೋಕಿಯೋನ ಚೆಕ್ ಮಾಡಿದ ನಂತರ ಕ್ಯಾಂಪಿಗೆ ತರ್ತಾರೆ. ಆಗ ಅವಳನ್ನ ಪ್ರಿಯತೋ ಕೇಳ್ತಾರೆ, ನಿನ್ನವರು ಯಾಕೆ ಹೊರಗಾಕಿದ್ರು ಅಂತ. ಅದಕ್ಕೆ ಇವಳು ನಡೆದಿರೋ ವಿಷಯನ ಹೇಳೋಕ್ ಶುರು ಮಾಡಿದಾಗ ಒಂದ್ ಫ್ಲಾಶ್ ಬ್ಯಾಕ್, ಪ್ರೊಫೆಸರ್ ನೀವ್ ಜೈಲ್ಗೆ ಹೋದ್ರು ಕೂಡ ನಿಮ್ನ ಹೊರಗಡೆ ತೆಗಿಯೋಕ್ ಟ್ರೈ ಮಾಡ್ತೀನಿ, ನಿಮ್ ಹಣ ನಿಮ್ ಕೈಗೆ ಬಂದ್ ಸೇರುತ್ತೆ, ಅದರಿಂದ ನೀವು ಸಿಗಾಕೊಂಡಾಗ ಮಾಡ್ಬೇಕಾಗಿರೋದು ಒಂದೇ ವಿಷಯ, ಒಂದ್ ಕಟ್ಟದವರೆಗೂ ನಿಜಾನ್ ಹೇಳ್ತಾ ಲೇಟ್ ಮಾಡಿ ಅಂತ. ಅದೇ ರೀತಿನೇ ಇವಳು ಹೇಳ್ತಾ ಇರ್ಬೇಕಾದ್ರೆ ಅಷ್ಟಲ್ ರೆಕೆಗಳಿಗೆ ಬಂದು ಎಲ್ರನ್ನೂ ಬೈದು ಟೋಕಿಯೋಗ್ ಒಂದ್ ಪ್ಯಾಂಟ್ ಕೊಡೋಕ್ ಹೇಳಿ ಅವನ ಜೊತೆ ಕೈಂಡ್ ಆಗಿ ಮಾತಾಡಕ್ ಶುರು ಮಾಡಿದಾಗ ಇಲ್ಲಿಗೆ ಎಪಿಸೋಡು ಮುಗಿಯುತ್ತೆ. ಇದು ಮನಿ ಹೈಸ್ಟ್ ಸೀಸನ್ 2 ಎಪಿಸೋಡ್ 3. ಎಪಿಸೋಡ್ ನ ಸ್ಟಾರ್ಟಿಂಗ್ ನಲ್ಲೇ ಒಂದು ಫ್ಲಾಶ್ ಬ್ಯಾಕ್ ಅನ್ನು ತೋರಿಸ್ತಾರೆ. ಅದ್ರಲ್ಲಿ ಪ್ರೊಫೆಸರ್ ರಿಯೋನ್ ಹತ್ರ ಬೇಕಾಗಿರೋ ಟೆಕ್ನಿಕಲ್ ಸಪೋರ್ಟ್ಸ್ ನೆಲ್ಲ ರೆಡಿ ಮಾಡ್ಕೊಡೋಕೆ ಹೇಳ್ತಾರೆ. ನಂತರ ರಷ್ಯಾದಿಂದ ಬೇಕಾಗಿರೋ ವೆಪನ್ಸ್ ಗಳನ್ನ ಡಾರ್ಕ್ ವೆಬ್ ನಿಂದ ಬ್ಲಾಕ್ ಮಾರ್ಕೆಟ್ ನಲ್ಲಿ ಖರೀದಿ ಮಾಡ್ತಾರೆ. ಆದ್ರೆ ಆ ಟೈಮ್ ನಲ್ಲಿ ಅವನು ತುಂಬಾ ಆಟ ಆಡ್ತಾ ಇದ್ದಾನೆ, ಚೈಲ್ಡಿಶ್ ರೀತಿ ಬಿಹೇವ್ ಮಾಡ್ತಾ ಇದ್ದಾನೆ. ಇದರಿಂದ ಪ್ರೊಫೆಸರ್ ಅವನ್ನ ಈ ಪ್ಲಾನ್ ನಿಂದ ತೆಗೆದಾಕಿದ್ದಾರೆ. ಈ ವಿಷಯನ ಟೋಕಿಯೋ ತಿಳ್ಕೊಂಡು ರಾತ್ರಿ ಬಂದು ಪ್ರೊಫೆಸರ್ ನ ಮೀಟ್ ಮಾಡಿ ಅವನಿಗೆ ಟ್ಯಾಲೆಂಟ್ ಇದೆ, ಇದ್ರೂ ಏನಕ್ಕೆ ಅವನ್ನ ಈ ಪ್ಲಾನ್ ನಿಂದ ತೆಗೆದಾಕಿದ್ರಿ ಅಂತ ಪ್ರಶ್ನೆ ಮಾಡ್ತಾಳೆ. ಪ್ರೊಫೆಸರ್ ನಡೆದಿರೋ ವಿಷಯನ ಹೇಳಿ ನಾವ್ ಎಂತ ಕೆಲ್ಸಕ್ಕೆ ಕೈ ಹಾಕಿದೀವಿ ಅಂತ ಅವ್ನು ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ ಅಂತ ಮಾತಾಡ್ದ.
ಮಾತಾಡಿದಾಗ ಟೋಕಿಯೋ ಪ್ರೊಫೆಸರ್ ಮಾಡಿಟ್ಟಿರೋ ಆರಿಗ್ಯಾಮಿಸ್ನೆಲ್ಲ ತಗೊಂಡು ಇದಕ್ಕೇನ್ ಹೇಳ್ತೀರಾ, ನಾವೆಲ್ಲರೂ ಕೆಲವೊಂದ್ಸಲ ಇಮ್ಮೆಚೂರ್ಡ್ ಆಗಿ ಬಿಹೇವ್ ಮಾಡ್ತೀವಿ, ಅದನ್ನಿಟ್ಕೊಂಡು ಅವನ್ನ ಜಡ್ಜ್ ಮಾಡಬೇಡಿ ಅಂತ ಹೇಳಿದಾಗ ಇವರು ಕೊನೆಗೆ ಸರಿ ಅಂತ ಒಪ್ಕೋತಾರೆ. ಅವನು ಇದರಿಂದ ತುಂಬಾ ಸಂತೋಷ ಪಡ್ತಾನೆ. ರೆಕೆಲು ಟೋಕಿಯೋನ ವಿಚಾರಿಸೋಕ್ ಶುರು ಮಾಡಿ ಆ ಪ್ರೊಫೆಸರ್ ಯಾರಂತ ಕೇಳೋವಾಗ ಅದೇ ಸಮಯ ಇವರಲ್ಲಿ ನಾನು ನನ್ನ ಲಾಯರ್ ಫೋನ್ ಮಾಡ್ಬೇಕು ಅಂತ ಫೋನ್ ನ ಇಸ್ಕೊಂಡು ರೆಕೆಲ್ಗೆ ಫೋನ್ ಮಾಡ್ತಾರೆ. ನಿನ್ ಎಕ್ಸ್ ಹಸ್ಬೆಂಡ್ ಆಲ್ಬರ್ಟೋ ಅವನ್ನ ಹೊಡೆದಿರೋದಾಗ ಹೇಳಿ ನನ್ನ ಅರೆಸ್ಟ್ ಮಾಡಿದಾನೆ, ಕೈಗೆ ಹ್ಯಾಂಡ್ ಕಫ್ ಹಾಕಿದಾನೆ, 4 ವರ್ಷ ಜೈಲ್ಗೆ ಹಾಕ್ತೀನಿ ಅಂತ ಈ ರೀತಿ ಮಾತಾಡ್ತಾ ಇದ್ದಾನೆ. ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಒಂದ್ ಸ್ವಲ್ಪ ಹೊತ್ತು ವೆಯ್ಟ್ ಮಾಡು, ನಾನೇ ಅಲ್ಲಿ ಬರ್ತೀನಿ ಅಂತ ಹೇಳಿ ಟೋಕಿಯೋ ಹತ್ರ ಮಾತಾಡಕ್ ಬಂದು ಸ್ಟಾರ್ಟಿಂಗ್ ನಿಂದಲು ನೀವೇನೆಲ್ಲ ಮಾಡಿದ್ರೆ ಹೇಳು ಅಂತ ಕೇಳೋವಾಗ ಇವಳು ಸರಿ ಅಂತ ಒಂದಿನ ಪೊಲೀಸ್ಗಳು ನನ್ನ ಅರೆಸ್ಟ್ ಮಾಡೋಕ್ ತಯಾರಾಗಿರೋವಾಗ ಆಗ್ತಾನೆ ಪ್ರೊಫೆಸರ್ ಬಂದ್ರು, ನನ್ನ ಅವ್ರ ಜೊತೆ ಕರ್ಕೊಂಡೋದ್ರು ಅಂತ ಹೇಳಿ ನಂತರ ಬೇರೆ ಒಂದ್ ಟಾಪಿಕ್ ಬಗ್ಗೆ ಮಾತಾಡಕ್ ಶುರು ಮಾಡ್ತಾಳೆ. ಅದೇ ಸಮಯಕ್ಕೆ ಅರೆಸ್ಟ್ ಆಗಿ ಬಂದಿರೋ ಮತ್ತೊಬ್ಬ ಪ್ರೊಫೆಸರ್ನ ಅವ್ರು ಹೇಳೋದಲ್ಲ ನಿಜಾನ, ಸರಿ ಇರ್ಲಿ ನೀನ್ ಇದನ್ನ ಡಿಫೆನ್ಸ್ ಕಂತ ಮಾಡ್ದೆ ಅಂತ ಹೇಳು. ಇದ್ರೂ ಕೂಡ ಅವ್ರು ನಂಬಲ್ಲ, ಯಾಕಂದ್ರೆ ನಿನ್ ಮೇಲೆ ಯಾವ್ದೇ ರೀತಿ ಗಾಯನೂ ಕಾಣಿಸ್ತಾ ಇಲ್ಲ ಅಂತ ಮಾತಾಡಿದಾಗ ತಕ್ಷಣನೇ ಇವರು ನಾನು ರೆಸ್ಟ್ ರೂಮ್ಗೆ ಹೋಗ್ಬೇಕು ಅಂತ ಹೇಳಿ ಪರ್ಮಿಷನ್ ಕೇಳ್ಕೊಂಡು ಹೊಳಗ್ ಬಂದು ಅಲ್ಲಿರೋ ಒಂದ್ ಸೋಪ್ನ ತನ್ನ ಸಾಕ್ಸ್ ನೊಳಗಡೆ ಹಾಕೊಂಡು ತನ್ನಂತಾನೆ ಹೊಡ್ಕೊಳಕ್ ಶುರು ಮಾಡ್ತಾರೆ. ಈ ಕಡೆ ಟೋಕಿಯೋ ಡೈವರ್ಟ್ ಮಾಡಿ ಮಾತಾಡ್ತಾ ಇದ್ದಲ್ಲ ಹೊರತು ಬೇರೆ ಏನು ಹೇಳೋಕ್ ಕಾಣಿಸ್ತಾ ಇಲ್ಲ. ಆದ್ರಿಂದ ನಿನ್ ಜೈಲ್ಗೆ ಹೋಗಿ ಬರೋ ಅಷ್ಟಲ್ಲಿ ತುಂಬಾ ವಯಸ್ಸಾಗಿರುತ್ತೆ, ಯಾವ್ದನ್ನೂ ಎಂಜಾಯ್ ಮಾಡಕ್ಕಾಗಲ್ಲ, ಯಾರು ನಿನ್ ಜೊತೆ ಇರಲ್ಲ, ಆದ್ರಿಂದ ಒಂದ್ ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡು, ನಾನು ಬೇಗ ಬಂದ್ಬಿಡ್ತೀನಿ ಅಂತ ಹೇಳಿ ರೆಕೆಲ್ ಅಲ್ಲಿಂದ ಹೊರಡ್ತಾರೆ. ಅದೇ ಸಮಯ ಬ್ಯಾಂಕ್ ನಲ್ಲಿ ರಿಯೋ ಕಂಡ್ಬಿಟ್ಟು ಟೋಕಿಯೋನ್ ಬಗ್ಗೆ ಮಾತಾಡಿದಾಗ ನೈರೋಬಿ ಹೇಳ್ತಾಳೆ ಅವಳನ್ನ ನಂಬೋಕಾಗಲ್ಲ, ನಾನು ಅವಳನ್ನ ನಂಬಿ ಒಂದ್ ವಿಷಯನ ಹೇಳ್ದೆ, ಆದ್ರೆ ಅವಳು ಸೀಕ್ರೆಟ್ ಆಗಿ ಇಟ್ಕೊಳ್ದೆ ಎಲ್ರ ಮುಂದೆನೂ ಹೇಳಿ ನನ್ನ ಹರ್ಟ್ ಮಾಡಿದ್ಲು ಅಂತ ಫೀಲ್ ಮಾಡಕ್ ಶುರು ಮಾಡ್ತಾಳೆ. ಇದ್ರೂ ರಿಯೋ ಕನ್ವಿನ್ಸ್ ಆಗದೆ ಅಲ್ಲಿಂದ ಹೊರಟೋಗ್ತಾನೆ. ರೆಕೆಲ್ ಒಂದ್ ಕಡೆ ಪ್ರೊಫೆಸರ್ನ ಅರೆಸ್ಟ್ ಮಾಡಿರೋ ಆ ಸ್ಟೇಷನ್ ಬಂದಾಗ ಇದಕ್ಕೆಲ್ಲ ಕಾರಣ ನಾನೇ, ಅವ್ನ್ ನಿಂಗ್ ಮಾಡಿರೋ ಅನ್ಯಾಯನ ನಾನಿನ್ ತಡ್ಕೊಳಕಾಗ್ಲಿಲ್ಲ. ಬೇಸಿಕ್ ಆಗಿ ನಾನು ವೈಲೆನ್ಸ್ ಗಳನ್ನ ಇಷ್ಟಪಡಲ್ಲ, ಇದ್ರೂ ಅವ್ನ್ ನನ್ ಹೊಡಿಯೋವಾಗ ನಾನಿನ್ ಸುಮ್ನಿರೋಕಾಗ್ಲಿಲ್ಲ, ಬದ್ಲಿಕ್ ನಾನು ಹೊಡೆದೆ ಅಂತ ಹೇಳ್ತಾರೆ. ಇದನ್ ಕೇಳಿ ರೆಕೆಲು ತುಂಬಾ ಸಂತೋಷ ಪಟ್ಟು ಆಲ್ಬರ್ಟೋನ್ ಹತ್ರ ಅವ್ನ್ ನನ್ ಪಾರ್ಟ್ನರ್ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಅವನ್ನ ಹೊಡೆದು ಅರೆಸ್ಟ್ ಮಾಡಿದ್ಯಾ, ಸೊ ಕೇಸ್ನ ವಾಪಸ್ ತಗೋ ಅಂತ ಕೇಳ್ತಾರೆ. ಆದ್ರೆ ಆಲ್ಬರ್ಟೋ ಇಲ್ಲ, ನಾನು ಅವನ್ನ ಏನೂ ಮಾಡ್ಲಿಲ್ಲ, ಇದ್ರೂ ಅವನೇ ನನ್ನ ಹೊಡೆದು ಪ್ರಜ್ಞೆ ತಪ್ಪಿಸ್ತಾ ಅಂತ ಮಾತಾಡ್ತಾನೆ. ಇದ್ರೂ ರೆಕೆಲ್ ಕೇಳ್ದೆ ಅವನ್ನ ಕರ್ಕೊ ಬಂದು ಪ್ರೊಫೆಸರ್ನ ಶರ್ಟ್ ಅನ್ನು ತೆಗೆದಾಕೋ ಕೇಳಿ ಅವ್ರ ದೇಹದ ಮೇಲಿರೋ ಇಂಜುರೀಸ್ ಗಳನ್ನ ತೋರಿಸಿದಾಗ ಆಲ್ಬರ್ಟೋ ಏನೂ ಅರ್ಥ ಆಗ್ತಾ ಇಲ್ಲ. ಇದ್ರೂ ರೆಕೆಲ್ ಅವನ್ನ ಬಿಡ್ತಾ ಇಲ್ಲ. ಇದರಿಂದ ಅವನು ಸರಿ ಅಂತ ಕೊನೆ ಕೇಸ್ನ ವಾಪಸ್ ತಗೊಳಕ್ ಒಪ್ಕೋತಾನೆ. ರೆಕೆಲು ಪ್ರೊಫೆಸರ್ ಕೈನಲ್ಲಿರೋ ಹ್ಯಾಂಡ್ ಕಫ್ ನ ರಿಮೂವ್ ಮಾಡಿಸಿ ತಗೊಂಡಿರೋ ಫಿಂಗರ್ ಪ್ರಿಂಟ್ ಪರ್ಸನಲ್ ಇನ್ಫಾರ್ಮೇಶನ್ ಎಲ್ಲ ಹರಿದಾಕಿ ಅವ್ರನ್ನ ರಿಲೀಸ್ ಮಾಡಿ ಕರ್ಕೊಂಡು ಹೋಗ್ತಾರೆ. ರೋಮನ್ ಒಂದ್ ಕಡೆ ತನ್ನ ಕಣಿಕರನೇ ತೋರಿಸ್ದೆ ಕೆಲಸ ಕೊಟ್ಟಿದ್ದಾರೆ ಅಂತ ಗುಣುಕ್ತಾ ಇರ್ಬೇಕಾದ್ರೆ ಆಲಿಸನ್ ನೀನೊಂದ್ ಸ್ವಲ್ಪ ಸೈಲೆಂಟ್ ಆಗಿರೋ, ನಾನು ನಿನ್ ರೀತಿನೇ ಎಲ್ಲಾ ವಿಷಯಕ್ಕೂ ಗುಣುಕ್ತಾನೆ ಇದ್ದೆ, ಆದ್ರೆ ಈ ಒಂದು ಇನ್ಸಿಡೆಂಟ್ ತಾನೆ ನಂಗೆ ರಿಯಾಲಿಟಿ ಏನಂತ ಅರ್ಥ ಮಾಡಿಸಿದೆ, ಸೊ ನಾನು ತಪ್ಸ್ಕೊಳಕ್ ಪ್ಲಾನ್ ಮಾಡಿದೀನಿ, ನನ್ ಗಮನಿಸ್ದೆ ಮೈನ್ ಡೋರ್ಗ ಬಟನ್ ನ ಪ್ರೆಸ್ ಮಾಡಿ 4 ಸೆಕೆಂಡ್ ಅಲ್ಲಿ ಡೋರ್ ಓಪನ್ ಆಗುತ್ತೆ, ನಂಗೆ ಆ ಒಂದ್ ಟೈಮ್ ಸಾಕು, ಈಸಿಯಾಗಿ ತಪ್ಸ್ಕೋತೀನಿ ಅಂತ ಈ ರೀತಿ ಮಾತಾಡ್ತಾಳೆ. ಬರ್ಲಿನ್ ಒಂದ್ ಕಡೆ ಪ್ರೊಫೆಸರ್ ನ ರೀಚ್ ಮಾಡೋಕ್ ಟ್ರೈ ಮಾಡ್ತಾ ಇರೋವಾಗ ರಿಯೋ ಮಾತಾಡ್ತಾ ಇರೋ ಶಬ್ದ ಕೇಳಿಸ್ತಾ ಇದೆ. ಅವನು ಏನಂತ ಬಂದ್ ನೋಡಿದಾಗ ರಿಯೋ ಅವನಿಗೆ ಗನ್ ತೋರಿಸ್ತಾ ಹಾಸ್ಟೇಜ್ ಗಳಿಗೆ ಹೇಳ್ತಾನೆ, ನಿಮ್ಮಲ್ಲಿ ಯಾರನ್ನೂ ನಾವು ಹೊರಗಡೆ ಬಿಡಲ್ಲ, ಹೊರಗಡೆ ಕಲ್ಸೋದಾಗ ಹೇಳಿ ಕರ್ಕೊಂಡೋಗಿರೋ ಹಾಸ್ಟೇಜ್ ಗಳನ್ನ ಬೇಸ್ಮೆಂಟ್ ನಲ್ಲಿ ಕಟ್ ಹಾಕಿದೀವಿ, ನಾವು ಸೀಕ್ರೆಟ್ ಆಗಿ ಹಗಿತಾ ಇರೋ ಒಂದು ಟನಲ್ ಮುಖಾಂತರ ತಪ್ಸ್ಕೊಂಡು ಹೋಗ್ತಾ ಇದೀವಿ, ನಿಮಗ್ ಕೊಡೋದಾಗ ಹೇಳಿರೋ ಹಣನೂ ಕೊಡಲ್ಲ ಅಂತ ಈ ಎಲ್ಲಾ ವಿಷಯಗಳನ್ನು ಹಾಸ್ಟೇಜ್ ಗಳ ಮುಂದೆನೆ ಹೇಳ್ಬಿಡ್ತಾನೆ. ಅಷ್ಟ್ರಲ್ಲಿ ಹೆಲ್ಸಿಂಕಿನೋ ಅವನಿಗೆ ಹಿಂದೆಯಿಂದ ಹೊಡೆದು ಸರಿಯಾಗಿ ಹಿಡ್ಕೊಂಡು ಅವನಿಗ ಎಲ್ಗೋ ಎಲ್ಕೊಂಡ್ ಹೋಗ್ತಾನೆ. ರೆಕೆಲು ಮತ್ತೆ ಕ್ಯಾಂಪಿಗೆ ಬಂದು ಪ್ರಿಯತೋನ ಏಂಜಲ್ ಒಂದ್ ಸ್ಪೂನ್ ಸಿಕ್ಕಿರೋದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಹೇಳದ್ನ ಅಂತ ಕೇಳ್ತಾರೆ. ಆದ್ರೆ ಏಂಜಲ್ ಅವ್ರ ಹತ್ರ ಏನೂ ಹೇಳಿಲ್ಲ. ನಂತರ ಟೋಕಿಯೋ ಇವಳು ಮತ್ತೆ ರಿಯೋ ಬ್ಯಾಂಕ್ ಬಂದಾಗ ತೆಗೆದಿರೋ ಫೋಟೋಸ್ ಗಳನ್ನ ತೋರಿಸಿ ನಿಂಗೂ ಮತ್ತೆ ರಿಯೋಗ್ ಸೇಮ್ ಆಫರ್ ಕೊಡ್ತೀವಿ, ನೀನ್ ನಮಗೆ ಅಲ್ಲಿ ನಡೆದಿರೋ ಎಲ್ಲಾ ವಿಷಯಗಳ ಬಗ್ಗೆನೂ ಇನ್ಫಾರ್ಮೇಶನ್ ಕೊಡ್ಬೇಕು, ಹಾಗೆ ಕೊಟ್ರೆ ನಿನ್ ಶಿಕ್ಷೆ 3 ರಿಂದ 1 ಅಂತ ಕಡಿಮೆ ಆಗುತ್ತೆ ಅಂತ ಕೇಳ್ತಾರೆ. ಆದ್ರೆ ಇವಳು ಅದಕ್ಕೆ ಒಪ್ಕೊಳ್ದೆ ನಾವು ಮಾಡಿರೋ ಕೃತ್ಯಗಳಿಗೆ 100 ವರ್ಷಕ್ಕಿಂತ ಹೆಚ್ಚು ಜೈಲ್ಗೆ ಹಾಕ್ತೀರಾ, ಇದನ್ನ ಯಾರಿಂದಲೂ ಬದಲಾಯಿಸಕ್ಕಾಗಲ್ಲ ಅಂತ ಮಾತಾಡಿದಾಗ ಇಲ್ಲ ನಿಂಗೆ ಯಾರೋ ಸುಳ್ಳು ಹೇಳಿದ್ದಾರೆ, ನಿನ್ನಿಂದ 48 ಜನರ ಪ್ರಾಣ ಕಾಪಾಡೋಕ್ ಒಂದು ಅವಕಾಶ ಸಿಕ್ತು ಅಂದ್ರೆ ಖಂಡಿತ ನಿನ್ ಶಿಕ್ಷೆ ಕಡಿಮೆ ಆಗುತ್ತೆ, ಆದ್ರಿಂದ ನನ್ನ ನಂಬು ಅಂತ ರೆಕೆಲ್ ಹೇಳ್ತಾರೆ. ಇದ್ರೂ ಇವಳು ಒಪ್ಕೋತಾ ಇಲ್ಲ. ಅದೇ ಸಮಯ ಬ್ಯಾಂಕ್ ನಲ್ಲಿ ಬರ್ಲಿನ್ ಟೋಕಿಯೋ ನಿನ್ ಕಾಪಾಡೋಕೋಸ್ಕರ ಯಾವ ವಿಷಯದ ಬಗ್ಗೆನೂ ಬಾಯ್ ಬಿಡದೆ ಇರ್ತಾಳೆ. ಆದ್ರೆ ನೀನ್ ಆ ರೀತಿಯಲ್ಲ, ನಿನ್ನ ಇಲ್ಲೇ ಉಳಿಸ್ಕೊಳ್ಳೋಕೋ ಆಗಲ್ಲ, ಕಲ್ಸೋಕೋ ಆಗಲ್ಲ ಅಂತ ಅವನ ಸಾಯಿಸೋಕಂತ ಗನ್ನ ಪಾಯಿಂಟ್ ಮಾಡ್ತಾನೆ. ಆದ್ರೆ ಬರ್ಲಿನ್ ಇಂದ ಆಗ್ತಾ ಇಲ್ಲ. ತುಂಬಾ ಹೊತ್ತು ಆ ಮೆಡಿಸನ್ ನ ಯೂಸ್ ಮಾಡದೆ ಅವನ ಕೈಯೆಲ್ಲ ನಡುಗ್ತಾ ಇದೆ. ಅಲ್ಲಿಗೆ ಇವಾಗ ನೈರೋಬಿ ಮತ್ತೆ ಡೆನ್ವರ್ ಬಂದು ಈ ರೀತಿ ಮಾಡ್ಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ಅಷ್ಟ್ರಲ್ಲಿ ಪ್ರೊಫೆಸರ್ ವ್ಯಾರ್ ಹೌಸ್ ಬಂದು ಅಲ್ಲಿ ನಡೆಯೋ ವಿಷಯ ನೋಡ್ತಾನೆ, ಫೋನ್ ಮಾಡ್ತಾರೆ. ಆದ್ರೂ ಬರ್ಲಿನ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಇರೋದು ನೋಡಿ ನೈರೋಬಿ ಅವ್ನ್ ಮೆಡಿಸನ್ ತೋರಿಸಿ ಅವನ್ನ ಬಿಡೋ, ಇಲ್ಲ ಅಂದ್ರೆ ಇದನ್ನ ಹೊಡೆದಾಕ್ತೀನಿ ಅಂತ ಡಿಮ್ಯಾಂಡ್ ಮಾಡಿದಾಗ ಕೊನೆಗೆ ಅವನು ಸರಿ ಅಂತ ರಿಯೋನ ಬಿಡ್ಬಿಡ್ತಾನೆ. ರಿಕೆಲ್ ಇವಾಗ ಟೋಕಿಯೋ ಯಾವ ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ, ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ ಪಕ್ಕದಲ್ಲಿರೋ ಜೈಲ್ಗೆ ಹಾಕಿ ಅಂತ ಕಳ್ಸ್ಬಿಡ್ತಾರೆ. ಆಗ ಟೋಕಿಯೋ ನಾನು ಖಂಡಿತ ಜೈಲ್ಗೆ ಹೋಗ್ಬಿಡ್ತೀನಿ, ಅದಕ್ಕೂ ಮುಂಚೆ ಶಿಕ್ಷೆನಾದ್ರೂ ಕಡಿಮೆ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡಿ ಪ್ರೊಫೆಸರ್ನ ನಿಜವಾದ ಹೆಸರು ಸರ್ಜಿಯೋ
ಮಕ್ಕೀನ ಈ ಪ್ಲಾನ್ ಮಾಡಿರೋದು ಅವ್ರ ತಂದೆನೆ ಅಂತ ಹೇಳಿ ಎಲ್ಲಾ ವಿಷಯಗಳನ್ನು ಹೇಳೋಕ್ ತಯಾರಾದಾಗ ಅಷ್ಟರಲ್ಲೇ ಪ್ರೊಫೆಸರ್ ಕ್ಯಾಂಪಿಗೆ ಕಾಲ್ ಮಾಡ್ತಾರೆ. ರೆಕೆಲು ಅವ್ರನ್ನ ಸರ್ಜಿಯೋ ಅಂತ ಕರೀತಾರೆ. ಆಗ ಅವರು ನಾವಿಬ್ರು ಮಾತಾಡ್ ತುಂಬಾ ಹೊತ್ತಾಗಿತ್ತು, ಅದರಿಂದಲೇ ಕಾಲ್ ಮಾಡ್ದೆ. ಟೋಕಿಯೋಗ್ ನಿಮ್ಮ ಹತ್ರ ಹೇಳೋಕ್ ತುಂಬಾ ವಿಷಯಗಳಿರುತ್ತೆ, ಅವಳನ್ನ ವಿಚಾರಿಸಿ ನಂತರ ನೀವೇ ಕಾಲ್ ಮಾಡಿ ಅಂತ ಹೇಳಿ ಕಟ್ ಮಾಡ್ಬಿಡ್ತಾರೆ. ಇದರಿಂದ ಇವಳಿಗೆ ಅರ್ಥ ಆಗತ್ತೆ ಪ್ರೊಫೆಸರ್ ಇನ್ನೂ ಸಿಗಾಕೊಂಡಿಲ್ಲ ಅಂತ. ಸೊ ನನ್ನವರು ಒಂದು ಪರ್ಸನಲ್ ಇನ್ಫಾರ್ಮೇಶನ್ ಕೊಡೋಕಂತಾನೆ ಹೊರಗೆ ಕಳಿಸ್ತರು. ಬ್ಯಾಂಕ್ ನೊಳಗಡೆ 17 ಮೆಗಾಟನ್ಗಳಷ್ಟು ಒಂದು ಬಾಂಬ್ ಇದೆ, ಅದು ನಾಳೆ ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ಎಕ್ಸ್ಪ್ಲೋಡ್ ಆಗುತ್ತೆ ಅಂತ ಹೇಳಿ ನಗಾಡಕ್ ಶುರು ಮಾಡಿದಾಗ ರೆಕೆಲ್ ಅವಳನ್ನ ಎಲ್ಕೊಂಡೋಗಿ ಅಂತ ಜೈಲಿಗೆ ಕಳಿಸ್ಬಿಡ್ತಾರೆ. ಒಂದ್ ಕಡೆ ಬರ್ಲಿನು ಪ್ರೊಫೆಸರ್ ಕಾಲ್ ನ ಅಟೆಂಡ್ ಮಾಡಿ ಮಾತಾಡಕ್ ಶುರು ಮಾಡಿದಾಗ ಅಲ್ಲಿ ನಡೆಯೋದಲ್ಲ ಏನು, ಟೋಕಿಯೋನ ಯಾಕೆ ಹೊರಗಡೆ ಕಳಿಸ್ತೆ ಮತ್ತೆ ರಿಯೋನು ಯಾಕೆ ಸಾಯ್ಸೋಕ್ ನೋಡಿದೆ ಅಂತ ಪ್ರಶ್ನೆ ಮಾಡ್ತಾರೆ. ಆದ್ರೆ ಅಷ್ಟಲ್ಲೇ ಯಾರೋ ಬರ್ಲಿನ್ ತಲೆಗೆ ಹೊಡೆದು ಬಿಡ್ತಾರೆ. ಯಾರಂತ ನೋಡಿದ್ರೆ ಅದು ನೈರೋಬಿನೇ. ನೈರೋಬಿ ಇವಾಗ ಪ್ರೊಫೆಸರ್ ಹತ್ರ ಬರ್ಲಿನ್ ಹುಚ್ಚಿಡ್ಕೊಂಡಿದೆ. ಅದರಿಂದ ಇನ್ಮೇಲೆ ಇಲ್ಲಿ ನಾನೇ ಇನ್ಚಾರ್ಜ್ ಅಂತ ಹೇಳಿ ಕಂಟ್ರೋಲ್ ತಗೊಳಕ್ ತಯಾರಾಗ್ತಾಳೆ. ಇಲ್ಲಿಗೆ ಎಪಿಸೋಡು ಮುಗಿಯತ್ತೆ. ಇದು ಮನಿ ಹೈಸ್ಟ್ ಸೀಸನ್ 2 ಎಪಿಸೋಡ್ 4. ಎಪಿಸೋಡ್ನ ಸ್ಟಾರ್ಟಿಂಗ್ ನಲ್ಲಿ ಟೋಕಿಯೋ ಪ್ರೊಫೆಸರ್ ಕಾಲಿಗ್ ನಂತರ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ ಅವಳನ್ನ ಜೈಲ್ಗೆ ಹಾಕಿ ಅಂತ ಕಲ್ಸ್ಬಿಡ್ತಾರೆ. ಇನ್ನೊಂದ್ ಕಡೆ ಬ್ಯಾಂಕ್ ನ ತನ್ನ ಕಂಟ್ರೋಲಿಗೆ ತಗೊಂಡಿರೋ ನೈರೋಬಿ ಅಲ್ಲಿ ನಡೀತಾ ಇರೋ ವಿಷಯಗಳು, ಬರ್ಲಿನ್ ಟೋಕಿಯೋನ ಹೊರಗಾಕಿರೋದು, ರಿಯೋನ ಎಕ್ಸಿಕ್ಯೂಟ್ ಮಾಡೋಕ್ ಟ್ರೈ ಮಾಡಿರೋದು, ಹೋಸ್ಲೋ ಹೆಲ್ಸಿಂಕಿನ ಸಾಯಿಸಿರೋದು, ಇದ್ರ ಬಗ್ಗೆನೆಲ್ಲ ಹೇಳಿ ನಾವೀಗ ಏನ್ ಮಾಡ್ಬೇಕು ಅಂತ ಕೇಳಿದಾಗ ಎರಡೂ ಕಡೆನೂ ಸಿಚುವೇಶನ್ ತುಂಬಾ ಮೋಸವಾಗಿದೆ, ಅದನ್ನ ಸರಿ ಮಾಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ನೈರೋಬಿನು ಬ್ಯಾಂಕಿನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಇಲ್ಲಿ ನಾನ್ ನೋಡ್ಕೋತೀನಿ, ಮೊದ್ಲು ಏನ್ ಮಾಡ್ಬೇಕು ಅದನ್ ಮಾಡಿ ಅಂತ ಹೇಳ್ತಾಳೆ. ಅಷ್ಟಲ್ಲಿ ಕ್ಯಾಂಪ್ ಇಂದಲೂ ಕಾಲ್ ಬರುತ್ತೆ. ರಿಕೆಲ್ ಪ್ರೊಫೆಸರ್ನ ನೀವು ಸರ್ಜಿಯೋನ ಅಥವಾ ಪ್ರೊಫೆಸರ್ ಅಂತ ಕೇಳಿದಾಗ ನಾನ್ ನಿಮಗ್ ಪ್ರೊಫೆಸರೇ ಹಾಕ್ತಾನೆ ಇಂಟ್ರೊಡ್ಯೂಸ್ ಮಾಡ್ಕೊಂಡೆ. ನೀವ್ ನನ್ನ ಶೂಟ್ ಮಾಡೋ ಒಂದು ಸಿಚುವೇಶನ್ ಬಂದ್ರು ಕೂಡ ನೀವ್ ನಂಗೆ ಇನ್ಸ್ಪೆಕ್ಟರ್ ಮುರಿಯೋನೆ, ಮತ್ತೆ ಇದೇ ನನ್ ಮೊದಲನೇ ಕೊಳ್ಳೆ, ಇದ್ರಲ್ಲಿ ಸಕ್ಸಸ್ ಆದ್ರೂ ಸರಿ ಫೇಲ್ಯೂರ್ ಆದ್ರೂ ಸರಿ ಅದ್ ನಂಗೆ ಸ್ಪೆಷಲ್ ಅಂತ ಮಾತಾಡಿದಾಗ ರಿಕೆಲ್ ಹೇಳ್ತಾರೆ ನೀವು ಖಂಡಿತ ಬೇಗ ಸಿಗಾಕೋತೀರಾ ಅಂತ. ಅದಕ್ಕೆ ಇವರು ಇದು ಬರೀ ಮೊದಲನೇ ರೌಂಡ್ ಅಷ್ಟೇ, ಕೊನೆ ರೌಂಡ್ ನಲ್ಲಿ ಏನಾಗುತ್ತೆ ಅಂತ ವೇಟ್ ಮಾಡಿ ನೋಡೋಣ ಅಂತ ಹೇಳಿ ಕಾಲ್ ನ ಕಟ್ ಮಾಡಿದಾಗ ಸ್ವಲ್ಪ ಹೊತ್ನಲ್ಲಿ ಇವರು ಪ್ರೊಫೆಸರ್ ನ ಪರ್ಸನಲ್ ಫೋನ್ ಇಂದ ಕಾಂಟ್ಯಾಕ್ಟ್ ಮಾಡಿ ಹೇಗಿದ್ದೀರಾ ಅಂತ ವಿಚಾರಿಸ್ತಾರೆ. ಆಗ ಇವರು ನೋವಿನಿಂದ ತುಂಬಾ ಕಷ್ಟಪಡ್ತಾ ಇರೋ ಗೊತ್ತಾಗಿ ರಾತ್ರಿ ತನ್ನ ಜೊತೆ ತನ್ನ ಮನೇಲಿ ಸ್ಟೇ ಮಾಡೋಕೆ ಇನ್ವೈಟ್ ಮಾಡಿದಾಗ ಇವರು ಸರಿ ಅಂತ ಒಪ್ಕೋತಾರೆ. ಆದ್ರೆ ಇವರು ಮೆಂಟಲಿ ತುಂಬಾ ವೀಕ್ ಆಗಿದ್ದಾರೆ. ಬ್ಯಾಂಕ್ ನಲ್ಲಿ ಹೆಲ್ಸಿಂಕಿ ರಿಯೋನ ಆಸ್ಟೇಜ್ ಗಲ್ಲಿರೋ ಜಾಗ್ ತಂದು ಇನ್ಮೇಲಿಂದ ನೀನು ಕೂಡ ಇವರಲ್ಲೊಬ್ನೆ ಅಂತ ಬಿಟ್ಟು ಹೋಗ್ತಾನೆ. ಆಗ ಹ್ಯಾಲಿಸನ್ ಅವನ ಹತ್ರ ಏನಾಯ್ತು ಅಂತ ವಿಚಾರಿಸಿ ಅವನಿಗೆ ಸಮಾಧಾನ ಮಾಡ್ತಾ ಇರೋವಾಗ ರೋಮನ್ ಈ ಒಂದು ಸಿಚುವೇಶನ್ ಕೂಡ ಬಳಸ್ಕೊಳ್ಳೋಕ್ ಟ್ರೈ ಮಾಡಿ ಇವಾಗ ನೋಡಿದ್ರೆ ಏನಾಯ್ತು ಅವರಲ್ಲೊಬ್ಬನಿಗೆ ಈ ರೀತಿ ಮಾಡಿದ್ದಾರೆ. ಸೊ ಇನ್ನು ಎಷ್ಟ್ ದಿನ ಅಂತ ಇಲ್ಲೇ ಇರೋದು, ಅವ್ರು ತುಂಬಾನೇ ವೀಕ್ ಆಗ್ತಾ ಇದಾರೆ, 3 ಜನ ಕಡಿಮೆ ಆಗಿದ್ದಾರೆ. ಆದ್ರಿಂದ ನಮ್ಮ ಹತ್ರ ಇವಾಗ ಒಂದ್ ಗನ್ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಮಾತಾಡಿದಾಗ ರಿಯೋ ಹಾಗಾದ್ರೆ ನೀವು ಅವ್ರ ಹತ್ರ ಇರೋ ಒಂದು ಒರಿಜಿನಲ್ ಗನ್ನ ತಗೊಂಡು ಫೇಕ್ ಗನ್ನಿಟ್ಟು ಬದಲಾಯಿಸ್ಬಿಡಿ ಅಂತ ಐಡಿಯಾ ಕೊಡ್ತಾನೆ. ರಾತ್ರಿ ರೆಕೆಲ್ ಪ್ರೊಫೆಸರ್ ನ ಮನೆಗ್ ಕರ್ಕೊ ಬಂದಾಗ ಅವ್ರ ಮಗಳು ಪೌಳ ನೀವಿಬ್ರು ಡೇಟ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ಇವರು ಹೌದು, ಪ್ರಪೋಸ್ ಮಾಡೋಕ್ ಒಂದ್ ಒಳ್ಳೆ ದಿನಕ್ಕೋಸ್ಕರ ವೇಟ್ ಮಾಡ್ತಾ ಇರೋದಕ್ ಹೇಳಿ ನಂತರ ಇಬ್ರು ಮಾತಾಡಕ್ ಶುರು ಮಾಡಿ ರೆಕೆಲ್ ಆಲ್ಬೋಟೋನ ನಿಜವಾಗ್ಲೂ ಹೊಡೆದಿಯಾ ಅಂತ ಕೇಳಿ ಸಂತೋಷ ಪಡ್ತಾರೆ. ಬ್ಯಾಂಕ್ ನಲ್ಲಿ ಹಾಸ್ಟೇಜ್ ಗಳನ್ನ ಹಣನ್ ಪ್ಯಾಕ್ ಮಾಡೋ ಕೆಲ್ಸಕ್ಕಂತ ಒಂದ್ ಕ್ಯಾಬಿನ್ ತಂದ್ಬಿಟ್ಟು ನಂತರ ನೈರೋಬಿ ಬರ್ಲಿನ್ ಕೇಳ್ತಾಳೆ ನೀನು ನಮ್ ಜೊತೆ ಇರ್ತೀಯಾ ಅಥವಾ ಆಪೋಸಿಟ್ ಅಂತ. ಅದಕ್ಕೆ ಅವನು ಯಾವಾಗ್ಲೂ ನಿಮ್ ಜೊತೆನೆ, ನನ್ನ ನಂಬಿ ಅಂತ ಹೇಳ್ತಾನೆ. ಆ ಸಮಯದಲ್ಲಿ ರೋಮನ್ ಅವರು ಪಕ್ಕದಲ್ಲಿರೋ ಒಂದು ಆಫೀಸ್ ನಲ್ಲಿ ಫೇಕ್ ಗನ್ಸ್ ಇಟ್ಟಿದ್ದಾರೆ ಅಂತ ವಿಷಯ ತಿಳ್ಕೊಂಡು ಅದ್ರಲ್ಲಿ ಒಂದನ್ನ ತಗೋಬಂದು ಮೋನಿಕಾನ್ ಬಳಸ್ಕೊಂಡು ಡೆನ್ವರ್ ಹತ್ರ ಇರೋ ಒರಿಜಿನಲ್ ಗನ್ ನ ಬದಲಾಯಿಸ್ಬಿಡೋಣ ಅಂತ ಪ್ಲಾನ್ ಮಾಡಿ ಒಂದ್ ಫೇಕ್ ಗನ್ ತರಕಂತ ರೋಮನ್ ಹೊರಟಾಗ ಅದೇ ಸಮಯ ನೈರೋಬಿ ಟಾರಸ್ ಅನ್ನೋ ವ್ಯಕ್ತಿನ ಕರೆದು ಪ್ರಿಂಟಿಂಗ್ ಟೈಮ್ ನ ಫಾಸ್ಟ್ ಮಾಡೋಕ್ ಏನಾದ್ರು ದಾರಿ ಇದೆಯಾ ಅಂತ ವಿಚಾರಿಸಿದಾಗ ಹೌದು ಆಗ್ ಮಾಡ್ಬೋದು, ಆದ್ರೆ ಮಷಿನ್ ಒಂದ್ ವೇಳೆ ರಿಪೇರ್ ಆಯ್ತು ಅಂದ್ರೆ ಅದನ್ನ ಸರಿ ಮಾಡೋಕ್ 3 ಗಂಟೆ ಟೈಮ್ ತಗೊಳುತ್ತೆ ಅಂತ ಹೇಳುವಾಗ ನೈರೋಬಿ ಇದ್ರೂ ಸರಿ ಅದನ್ನ ಸೇಫ್ ಆಗಿ ಮಾಡೋಕ್ ಏನಾದ್ರು ದಾರಿ ಇದೆಯಾ ಅಂತ ಚೆಕ್ ಮಾಡೋಕ್ ಹೇಳಿ ಆ ವ್ಯಕ್ತಿನ ಕಳ್ಸ್ಕೊಡ್ತಾಳೆ. ಅವರು ಇವಾಗ ಆಫೀಸ್ ರೂಮಿಗೆ ಬಂದು ಅಲ್ಲಿ ರೋಮನ್ ಇರೋದ್ ನೋಡಿ ಏನ್ ಮಾಡ್ತಾ ಇದಾರ ಅಂತ ವಿಚಾರಿಸಿ ನೀವ್ ಇಲ್ಲಿರೋದ್ರ ಬಗ್ಗೆ ನಾನ್ ಅವ್ರ ಹತ್ರ ಹೇಳ್ದೆ ಹೋದ್ರೆ ಅವ್ರು ನನ್ನ ಸುಮ್ನೆ ಬಿಡಲ್ಲ ಅಂತ ಮಾತಾಡಿದಾಗ ರೋಮನ್ ಹಾಗೇನಾದ್ರೂ ಮಾಡ್ದೆ ಅಂದ್ರೆ ನೀನ್ ಇಲ್ಲಿಗ್ ಮತ್ತೆ ಬಂದು ನನ್ ಕೆಳಗಡೆನೆ ಕೆಲಸ ಮಾಡ್ಬೇಕಾಗತ್ತೆ, ಆಗ ನಾನ್ ಯಾರಂತ ತೋರಿಸ್ತೀನಿ ಅಂತ ಎದುರಿಸಿದಾಗ ಇದನ್ ಕೇಳಿ ಅವರು ಸೈಲೆಂಟ್ ಆಗ್ತಾರೆ. ರೋಮನ್ ಒಂದ್ ಫೇಕ್ ಅನ್ನು ತಗೊಂಡು ಮತ್ತೆ ಆ ಕ್ಯಾಬಿನ್ ಬರ್ತಾನೆ. ಬೆಳಗಾದ್ಮೇಲೆ ಪ್ರೊಫೆಸರ್ ರೆಕೆಲ್ ಹತ್ರ ಒಂದ್ ಕಥೆನ ಹೇಳೋಕ್ ಶುರು ಮಾಡ್ತಾರೆ. ನನ್ ತಂದೆ ತುಂಬಾನೇ ಆಸೆ ಪಟ್ರು ಒಂದ್ ಸೈಡರ್ ಫ್ಯಾಕ್ಟರಿನ ಸ್ಟಾರ್ಟ್ ಮಾಡ್ಬೇಕು ಅಂತ. ನಾನು ಸೈಡರ್ ಪ್ರಿಪೇರ್ ಮಾಡೋ ಪ್ರೊಸೀಜರ್ ನ ತುಂಬಾ ವರ್ಷಗಳಿಂದ ರಿಸರ್ಚ್ ಮಾಡ್ತಾ ಇದ್ದೀನಿ. ಒಂದೇ ಒಂದು ಆಪಲ್ ಕೆಟ್ಟೋದ್ರೂ ಕೂಡ ಟೋಟಲ್ ಬ್ಯಾರಲ್ಲೇ ನಾಶ ಆಗುತ್ತೆ. ನನ್ ತಂದೆ ಅನ್ಕೊಂಡ್ರು ಆ ರೀತಿ 2400 ಬ್ಯಾರಲ್ ಗಳಷ್ಟು ಸೈಡರ್ ನ ಪ್ರಿಪೇರ್ ಮಾಡ್ಬೇಕು ಅಂತ, ಆದ್ರ ಅಷ್ಟಲ್ಲೇ ತೀರ್ಕೊಂಡ್ರು. ಸೊ ಅವ್ರ ಕನಸ್ನ ಸ್ವಲ್ಪದಿಂದಲೇ ನನಸ್ ಮಾಡ್ತೀನಿ. ನಂತರ ನಾವಿಬ್ರು ಕರೀಬಿಯನ್ ಐಲ್ಯಾಂಡ್ ಹೋಗೋಣ ಅಂತ ರೆಕೆಲ್ ಹೇಳ್ದಾಗ ಇದನ್ ಕೇಳಿ ಅವರು ತುಂಬಾ ಸಂತೋಷ ಪಟ್ಟು ನಂತರ ಹೊರಟು ಕ್ಯಾಂಪಿಗೆ ಬರ್ತಾರೆ. ಬಂದ ತಕ್ಷಣ ಇನ್ನೂ ತಡ ಮಾಡೋದ್ ಬೇಡ, ಈ ಕೇಸ್ನ 24 ಗಂಟೆನಲ್ಲಿ ಮುಗಿಸ್ಬೇಕು. ನಂಗನಿಸ್ತಾ ಇದೆ ಹೊರಗಡೆ ಸುತ್ತಾಡ್ತಾರೋ ಆ ವ್ಯಕ್ತಿನೇ ಈ ಪ್ಲಾನ್ ಮಾಡಿದಾನೆ, ಅವನ್ನ ಹಿಡಿಯೋದು ಹೇಗಂತ ನಂಗೆ ಚೆನ್ನಾಗ್ ಗೊತ್ತು. ಏಂಜಲ್ ಕಣ್ಬಿಟ್ಟಿದ್ದಾನೆ, ಅವನಿಗೆ ಪ್ರಜ್ಞೆ ಬಂದಿರೋದಾಗ ನ್ಯೂಸ್ ನಲ್ಲಿ ಅನೌನ್ಸ್ ಮಾಡಿ ಇದನ್ನ ನೋಡೋನು ಖಂಡಿತ ಏಂಜಲ್ ನ ಸಾಯಿಸೋಕಂತ ಹಾಸ್ಪಿಟಲ್ ಬಂದೇ ಬರ್ತಾನೆ ಅಂತ
ಅಂತ ಕಮಿಷನರ್ ಹತ್ರ ಪರ್ಮಿಷನ್ ಕೇಳಿದಾಗ ಅವರು ಕೊನೆಗೆ ಸರಿ ಅಂತ ಒಪ್ಕೋತಾರೆ. ಈ ಕಡೆ ಪ್ರೊಫೆಸರ್ ನೈರೋಬಿನ ಕಾಂಟ್ಯಾಕ್ಟ್ ಮಾಡಿ, ನೀನು ಬ್ಯಾಂಕ್ ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಇದೀಯಾ, ಇವಾಗ ನಮ್ ಪ್ಲಾನ್ ಏನಂದ್ರೆ ಕೆಳಗ್ ಬೇಸ್ಮೆಂಟ್ ನಲ್ಲಿ ಕಟ್ಟಾಕಿರೋ ಹಾಸ್ಟೇಜ್ ಗಳನ್ನ ರಿಲೀಸ್ ಮಾಡೋಣ ಅಂತ ಹೇಳಿ ನಂತರ ರಿಕೆಲ್ ನ ಕಾಂಟ್ಯಾಕ್ಟ್ ಮಾಡಿ ನಾವು 11 ಹಾಸ್ಟೇಜ್ ಗಳನ್ನ ರಿಲೀಸ್ ಮಾಡ್ತಾ ಇದೀವಿ. ಆದ್ರೆ ಇದನ್ನೆಲ್ಲ ಕವರ್ ಮಾಡೋಕ್ ಒಂದ್ ಮೀಡಿಯಾ ಒಳಗ್ ಬರ್ಬೇಕು, ಒಬ್ರು ರಿಪೋರ್ಟರ್ ಮತ್ತೆ ಒಬ್ರು ಕ್ಯಾಮ್ರಾಮನ್ ನ ಒಳಗ್ ಅಲೌ ಮಾಡ್ತೀವಿ, ಅವ್ರನ್ನ ಯಾವ್ದೇ ಕಾರಣಕ್ಕೂ ಫೋರ್ಸ್ ಮಾಡಬೇಡಿ, ಯಾರು ವಾಲಂಟಿಯರ್ ಆಗಿ ಒಳಗ್ ಬರೋಕ್ ತಯಾರಾಗಿದಾರೋ ಅವ್ರನ್ನ ಮಾತ್ರ ಕಲ್ಸ್ಕೊಡಿ ಅಂತ ಹೇಳಿದಾಗ ರೆಕೆಲು ಇದಕ್ ಸರಿ ಅಂತ ಒಪ್ಕೊಬಿಡ್ತಾರೆ. ಆಗ ಒಂದ್ ಫ್ಲಾಶ್ ಬ್ಯಾಕ್ ಅಂತ ತೋರಿಸ್ತಾರೆ. ಪ್ರೊಫೆಸರ್ ಒಂದ್ ಫುಟ್ಬಾಲ್ ಮ್ಯಾಚ್ ನ ಇಮ್ಯಾಜಿನ್ ಮಾಡಿ, ಒಂದ್ ಟೀಮ್ ವೀಕ್ ಇದೆ, ಒಂದ್ ಟೀಮ್ ಸ್ಟ್ರಾಂಗ್ ಇದೆ, ಆಬ್ವಿಯಸ್ಲಿ ಆ ಟೀಮ್ ಗೆಲ್ಲುತ್ತೆ, ಇದ್ರೂ ಕೂಡ ನೀವ್ ಯಾವ ಟೀಮ್ ಸಪೋರ್ಟ್ ಮಾಡ್ತೀರಾ ಅಂತ ಪ್ರಶ್ನೆ ಕೇಳಿದಾಗ ಎಲ್ರು ವೀಕ್ ಟೀಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಉತ್ತರ ಕೊಡ್ತಾರೆ. ಸೊ ಅದೇ ರೀತಿನೇ ನಾವು ಕೂಡ ಜನರ ಹತ್ರ ನಾವು ತುಂಬಾನೇ ವೀಕ್ ಆಗಿದೀವಿ ಅಂತ ತೋರಿಸ್ಕೊಂಡು ನಮ್ ನೋವನ್ನೆಲ್ಲ ಅವ್ರ ಜೊತೆ ಹಂಚ್ಕೊಂಡ್ರೆ ಅವರು ಖಂಡಿತ ನಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಈ ರೀತಿ ಒಂದ್ ಪ್ಲಾನ್ ಮಾಡಿದ್ದಾರೆ. ನೈರೋಬಿಗ ಪ್ಲಾನ್ ಬಗ್ಗೆ ಎಲ್ರಿಗೂ ಎಕ್ಸ್ಪ್ಲೈನ್ ಮಾಡಿ ಆ ರಿಪೋರ್ಟರ್ಸ್ ಹತ್ರ ಇಂಟರ್ವ್ಯೂ ಕೊಡೋಕ್ ಹೇಳಿ ರಿಯೋಗ್ ಹೇಳಿದಾಗ, ನಾನು ಆ ರೀತಿ ಯಾಕೆ ಮಾಡ್ಬೇಕು, ನೀವೆಲ್ಲ ಒಳ್ಳೆಯವ್ರ, ಅದಲ್ದೆ ನಾನಿವಾಗ ಒಬ್ಬ ಹಾಸ್ಟೇಜ್ ಮಾತ್ರ, ಅದರಿಂದ ಆಗಲ್ಲ ಅಂತ ಹೇಳ್ಬಿಡ್ತಾನೆ. ಪರ್ಲಿ ನಾ ಇಂಟರ್ವ್ಯೂ ಕೊಡೋಕ್ ನಾನ್ ರೆಡಿ ಇದೀನಿ, ಮಾಸ್ಕ್ ಹಾಕೊಳ್ದೆ ನನ್ ಮುಖಾನ್ ತೋರಿಸಿ ನಾನು ಹೇಳೋ ವಿಷಯಗಳಿಂದ ಜನರು ನಮ್ ನೋವೇನಂತ ಅರ್ಥ ಮಾಡ್ಕೊಂಡು ನಮಗ್ ಖಂಡಿತ ಸಪೋರ್ಟ್ ಮಾಡ್ತಾರೆ ಅಂತ ಮಾತಾಡಿದಾಗ ಅವನು ಇಂಥ ವಿಷಯಗಳನ್ನ ತುಂಬಾ ಚೆನ್ನಾಗಿ ಮಾಡ್ತಾನೆ ಅಂತ ನೈರೋಬಿನು ಇದಕ್ ಸರಿ ಅಂತ ಒಪ್ಕೊಬಿಡ್ತಾಳೆ. ಆಗ ಇನ್ನೊಂದ್ ಕಡೆ ಡೆನ್ವರ್ ಮೋನಿಕಾನ ಟ್ರೀಟ್ಮೆಂಟ್ ಅಂತ ಕರ್ಕೊಂಡೋದಾಗ ಅವಳು ಡೆನ್ವರ್ ಗೊತ್ತಿಲ್ದೇನೆ ಅವ್ನು ಒರಿಜಿನಲ್ ಗನ್ನ ತಗೊಂಡು ಫೇಕ್ ಕಣ್ಣಿಟ್ಟು ಬದಲಾಯಿಸ್ಬಿಡ್ತಾಳೆ. ರೆಕೆಲ್ ಇಲ್ಲಿ ಏಂಜಲ್ ನ ಬೇರೆ ಕಡೆ ಶಿಫ್ಟ್ ಮಾಡಿ ಅವನ್ ಜಾಗದಲ್ಲಿ ಪೊಲೀಸ್ ಗಳಿಡಿ, ಸುತ್ತಲೂ ಡಾಕ್ಟರ್ಸ್ ಮತ್ತೆ ನರ್ಸ್ ಗಳು ವೆಸ್ಟಲ್ಲಿ ಪೊಲೀಸ್ ಗಳಿಟ್ಟು ಅವನಲ್ಲಿ ಬಂದ ತಕ್ಷಣ ಯಾವ್ದೇ ಕಾರಣಕ್ಕೂ ಅವನ್ನ ತಪ್ಸ್ಕೊಳಕ್ ಬಿಡದೆ ಅಲ್ಲೇ ಅರೆಸ್ಟ್ ಮಾಡ್ಬೇಕು ಅಂತ ರೆಕೆಲ್ ಪರ್ಫೆಕ್ಟ್ ಒಂದ್ ಪ್ಲಾನ್ ಏನ್ ಮಾಡ್ತಾರೆ. ಮೋನಿಕಾ ಇವಾಗ ಗನ್ನನ್ ತಂದು ರೋಮನ್ ಕೊಟ್ಟಾಗ ಅವ್ನು ತುಂಬಾನೇ ಸಂತೋಷ ಪಟ್ಟು ಅಲ್ಲಿರೋ ಹಣ ಲೆಕ್ಕಕ್ಕೆ ಬರಲ್ಲ, ಸೊ ಎಷ್ಟು ಬೇಕಾದ್ರೂ ತಗೊಳ್ಳಿ ಅಂತ ಹೇಳಿ ಇವ್ರೊಂದ್ ಕಡೆ ತಪ್ಸ್ಕೊಂಡು ಹೋಗಿ ತಯಾರಾಗ್ತಾ ಇರ್ಬೇಕಾದ್ರೆ ಅದೇ ಟೈಮ್ಗೆ ಒಬ್ರು ರಿಪೋರ್ಟರ್ ಮತ್ತೆ ಕ್ಯಾಮ್ರಾಮನ್ ಬ್ಯಾಂಕ್ ನೊಳಗಡೆ ಎಂಟರ್ ಆಗ್ತಾರೆ. ಅವ್ರನ್ನ ಬರ್ಲಿನ್ ರಿಸೀವ್ ಮಾಡ್ಕೋತಾನೆ. ಅಲ್ಲಿಗೆ ಇಂಟರ್ವ್ಯೂನು ಟಿವಿನಲ್ಲಿ ಲೈವ್ ಆಗುತ್ತೆ. ಇವನು ರಿಲೀಸ್ ಮಾಡೋದಾಗ ಹೇಳಿರೋ ಹಾಸ್ಟೇಜ್ ಗಳನ್ನೆಲ್ಲ ತಂದು ತೋರಿಸಿ, ನಿಮ್ಮೆಲ್ರಿಗೂ ಧೈರ್ಯ ತುಂಬಾನೇ ಜಾಸ್ತಿನೇ, ನಿಮ್ನ ಹೊಗಳೋಕ್ ನನ್ನಲ್ಲಿ ಮಾತುಗಳೇ ಇಲ್ಲ, ಇನ್ನೇನು ನಾವು ಸೋಲೋ ಸ್ಥಿತಿ ಬಂದಾಯ್ತು, ಅದರಿಂದ ನಾವೆಲ್ಲರೂ ಸರೆಂಡರ್ ಆಗೋಣ ಅಂತ ತೀರ್ಮಾನ ಮಾಡಿದೀವಿ ಅಂತ ಹೇಳಿ ಕೊನೆಗೆ ಹಾಸ್ಟೇಜ್ ಗಳನ್ನ ರಿಲೀಸ್ ಮಾಡಿ ಹೊರಗ್ ಕಲ್ಸ್ಬಿಡ್ತಾನೆ. ನಂತರ ತೀರ್ಕೊಂಡಿರೋ ಹೋಸ್ಲನ್ ತೋರಿಸ್ತಾ ಹೇಳ್ತಾನೆ, ಹಾಸ್ಟೇಜ್ ಗಳು ತಪ್ಸ್ಕೊಳ್ಳೋವಾಗ ಇವ್ರ ತಲೆ ಹೊಡೆದೋಗಿದ್ರು, ಸ್ವಲ್ಪ ಹೊತ್ನಲ್ಲಿ ಇವರು ತೀರ್ಕೊಂಡ್ರು ಅಂತ. ಇದನ್ ಕೇಳ ರಿಪೋರ್ಟರು ಕೂಡ ಹೋಸ್ಲೋ ತೀರ್ಕೊಂಡಿರೋದನ್ನ ಕನ್ಫರ್ಮ್ ಮಾಡ್ತಾರೆ. ನಿಮ್ಗೆ ಇವ್ರನ್ನ ಕಲ್ಲ ಅನಿಸ್ಬೋದು, ಆದ್ರೆ ಇವರು ನಮ್ಗೊಬ್ಬ ಒಳ್ಳೆ ಕೆಳಿಯ, ಈ ರೀತಿ ತೀರ್ಕೋತಾರೆ ಅಂತ ನಾವು ಸ್ವಲ್ಪನೂ ಅನ್ಕೊಂಡೇ ಇರ್ಲಿಲ್ಲ, ಮತ್ತೆ ನಮ್ಗೆಲ್ಲ ಮನೆ ಇಲ್ಲ, ತಿನ್ನೋಕ್ ಅನ್ನ ಇರ್ಲಿಲ್ಲ, ಅದರಿಂದಲೇ ಈ ರೀತಿ ಕೊಲ್ಲೆ ಹೊಡೆಯಕ್ ಅಂತಂದ್ವಿ, ಆದ್ರೆ ಇಲ್ಲಿಂದ ಜೀವಂತವಾಗಿ ಹೊರಗಡೆ ಹೋಗ್ತೀವ ಇಲ್ವಾ ಅಂತಾನೂ ಕೂಡ ನಂಗೆ ಸ್ವಲ್ಪನೂ ಗೊತ್ತಿಲ್ಲ. ನಂಗೆ ಹೆಲ್ಮಸ್ ಮಯೋಪತಿ ಅನ್ನೋ ಒಂದು ರ್ಯಾರ್ ಡಿಸೀಸ್ ಇದೆ, ಇದ್ರ ಬಗ್ಗೆ ಪೊಲೀಸ್ಗಳಿಗೂ ಕೂಡ ಚೆನ್ನಾಗಿ ಗೊತ್ತು, ಇದ್ರೂ ಅದ್ರ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡದೆ ನನ್ನ ಮೇಲೆ ಸುಳ್ಳಾದ ಅಪವಾದನ ಹೊರಿಸಿ ನ್ಯೂಸ್ ನಲ್ಲಿ ರಿಲೀಸ್ ಮಾಡಿದ್ದಾರೆ. ಹೌದು, ನಾನೊಬ್ಬ ಕಲ್ಲಾನೆ, ಇದ್ರೂ ಮೈನರ್ಸ್ ಗಳು ಮಾರುವಂತಹ ಮೋಸೋದನಂತೂ ಖಂಡಿತ ಅಲ್ಲ, ಇವೆಲ್ಲ ಸುಳ್ಳು, ಹೊರಗಡೆ ಹೋಗಿ ಪೊಲೀಸ್ಗಳ ಹತ್ರ ವಿಚಾರಿಸಿ ಏನ್ ಪ್ರೂಫ್ ಇಟ್ಟಿದ್ದೀರಾ ಅಂತ ಪ್ರಶ್ನೆ ಮಾಡಿ ಅಂತ ತುಂಬಾ ಎಮೋಷನಲ್ ಆಗಿ ಇಂಟರ್ವ್ಯೂನ ಸ್ಟಾಪ್ ಮಾಡೋಕ್ ಹೇಳ್ತಾನೆ. ಸ್ವಲ್ಪ ಹೊತ್ನಲ್ಲೇ ಈ ವಿಷಯ ದೇಶ ಪೂರ್ತಿ ಟ್ರೆಂಡ್ ಆಗುತ್ತೆ, ಜನರು ಹೈಜಾಕರ್ಸ್ ಗಳಿಗೆ ಸಪೋರ್ಟ್ ಮಾಡೋಕ್ ಶುರು ಮಾಡ್ತಾರೆ. ಆದ್ರೆ ಅದೇ ಟೈಮ್ ನಲ್ಲಿ ಏಂಜಲ್ ಪ್ರಜ್ಞೆ ಬಂದಿರೋವಾಗ ನ್ಯೂಸ್ ನಲ್ಲಿ ಅನೌನ್ಸ್ ಮಾಡಿದಾಗ ಇದನ್ನ ಪ್ರೊಫೆಸರ್ ನೋಡಿ ತಕ್ಷಣ ಬ್ಯಾಂಕ್ ಕಾಲ್ ಮಾಡಿ ನೈರೋಬಿ ಹತ್ರ ನೀವೆಲ್ಲರೂ ಈ ಸಮಯದಲ್ಲೇ ಒಗ್ಗಟ್ಟಾಗಿರ್ಬೇಕು, ಟೋಕಿಯೋನ ಒಂದ್ ಸ್ವಲ್ಪ ಹೊತ್ನಲ್ಲೇ ಹೊರಗಡೆ ತಂದ್ಬಿಡ್ತೀನಿ, ಅದು ನನ್ ಜವಾಬ್ದಾರಿ, ಈ ವಿಷಯನ ರಿಯೋಗ್ ತಿಳಿಸು ಅಂತ ಹೇಳಿ ನಂತರ ಬರ್ಲಿನ್ ಹತ್ರ ಏಂಜಲ್ ಬಗ್ಗೆ ಎಲ್ಲಾ ವಿಷಯನೂ ಹೇಳಿದಾಗ ಅವನಿಗೆ ಪ್ರಜ್ಞೆ ಬಂದಿರೋದಾಗ ಹೇಳಿರೋದು ಸುಳ್ಳಾಗಿರ್ಬೋದು, ಇದು 99% ಟ್ರ್ಯಾಪ್ ಆಗಿರೋಕ್ಕೂ ಚಾನ್ಸ್ ಇದೆ, ಇದ್ರೂ 1% ಗೋಸ್ಕರ ರಿಸ್ಕ್ ತಗೊಳಕ್ಕಾಗಲ್ಲ, ಹಾಸ್ಪಿಟಲ್ ನಲ್ಲಿ ನಿನ್ನ ಹಿಡಿಯೋಕಂತ ಪೊಲೀಸ್ಗಳು ಖಂಡಿತ ವೇಟ್ ಮಾಡ್ತಾ ಇರ್ತಾರೆ, ಇದ್ರೂ ಒಂದ್ ವಿಷಯ ಯೋಚನೆ ಮಾಡು, ನಿನ್ ಜೀವನದಲ್ಲಿ ಅರ್ಧ ಭಾಗನ ಹಾಸ್ಪಿಟಲ್ ನಲ್ಲೇ ಸ್ಪೆಂಡ್ ಮಾಡಿದ್ಯಾ, ಸೊ ಏನ್ ಮಾಡ್ಬೇಕು ಅಂತ ನಿಂಗೆ ಚೆನ್ನಾಗ್ ಗೊತ್ತು ಅಂತ ಹೇಳಿ ಬರ್ಲಿನ್ ಕಾಲನ್ ಕಟ್ ಮಾಡ್ತಾನೆ. ಇಲ್ಲಿಗೆ ಎಪಿಸೋಡು ಮುಗಿಯುತ್ತೆ. ಇದು ಮನಿ ಹೈಸ್ಟ್ ಸೀಸನ್ 2 ಎಪಿಸೋಡ್ 5. ಎಪಿಸೋಡ್ನ ಸ್ಟಾರ್ಟಿಂಗ್ ನಲ್ಲಿ ನೈರೋಬಿ ಅಲ್ಲೇ ಉಳಿಸ್ಕೊಂಡಿರೋ ಹಾಸ್ಟೇಜ್ ಗಳನ್ನ ಮೀಟ್ ಮಾಡಿ, ನಾವು ಆಲ್ರೆಡಿ ಹೇಳ್ದಂಗೆನೆ ಹೊರಗಡೆ ಕಲ್ಸೋದಾಗ ಹೇಳಿರೋ ಹಾಸ್ಟೇಜ್ ಗಳನ್ನ ರಿಲೀಸ್ ಮಾಡಿ ಕಲ್ಸಾಯ್ತು, ಅದೇ ರೀತಿ ನಿಮಗ್ ಕೊಡೋದಾಗ ಹೇಳಿರೋ ಹಣನೂ ಕೂಡ ನಿಮ್ ಕೈಗೆ ಬಂದ್ ಸೇರುತ್ತೆ, ಸೊ ನನ್ನ ಧಾರಾಳವಾಗಿ ನಂಬೋದು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಪ್ರೊಫೆಸರ್ ಒಂದ್ ಕಡೆ ಕ್ಲೌನನ್ ರೀತಿ ವೇಷ ಹಾಕೊಂಡು ತಯಾರಾಗ್ತಾ ಇರ್ಬೇಕಾದ್ರೆ ಅದೇ ಸಮಯಕ್ಕೆ ಇವ್ರಂತಾನೆ ತುಂಬಾ ಜನ ಕ್ಲೌನನ್ ರೀತಿ ವೇಷ ಹಾಕೊಂಡು ಹಾಸ್ಪಿಟಲ್ ಒಳಗಡೆ ಎಂಟರ್ ಆಗ್ತಾ ಇದಾರೆ. ಇದನ್ನೆಲ್ಲ ನೋಡ್ತಾ ಇರೋ ಪೊಲೀಸ್ಗಳಿಗಂತೂ ಏನಾಗ್ತಾ ಇದೆ ಅಂತ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ. ಆಗ್ತಾನೆ ಪ್ರೊಫೆಸರ್ ಅವ್ರ ಜೊತೆನೆ ಹಾಸ್ಪಿಟಲ್ ಒಳಗಡೆ ಎಂಟರ್ ಆಗಿ ನಂತರ ಒಂದ್ ರೂಮಿಗೆ ಬಂದು ಅಲ್ಲಿರೋ ಸಣ್ಣ ಮಕ್ಳ ಹತ್ರ ಒಂದ್ ಬನ್ನಿ ಡಾಲ್ ಅನ್ನು ತೋರಿಸಿ ಇದು ಯಾರಿಗ್ ಬೇಕು ಅಂತ ಕೇಳ್ತಾರೆ. ಇವಾಗ ತಾನೆ ಪೊಲೀಸ್ಗಳು ಗೊತ್ತಾಗತ್ತೆ ಈ ಹಾಸ್ಪಿಟಲ್ ನಲ್ಲಿ ಕ್ಲೌನ್ಗಾದ ಆಡಿಷನ್ ನಡೆಯೋದಾಗ ಯಾರೋ ಅನೌನ್ಸ್ ಮಾಡಿದಾರೆ ಅಂತ. ಇದನ್ನ ತಿಳ್ಕೊಂಡ ತಕ್ಷಣ ರೆಕೆಲ್ ಏಂಜಲ್ ರೂಮ್ ನಲ್ಲಿರೋ ಪೊಲೀಸ್ಗಳನ್ನ ಅಲರ್ಟ್ ಮಾಡಿ ಎಲ್ರೂ ಆ ಕಡೆ ಹೋಗಿ ಅಂತ ಕಳಿಸ್ತಾ ಇರ್ಬೇಕಾದ್ರೆ ಯಾರೋ ಆ ರೂಮಿನ ಡೋರ್ ನ ಓಪನ್ ಮಾಡ್ತಾ ಇದಾರೆ. ಯಾರಂತ ನೋಡಿದ್ರೆ ಅದೊಂದ್ ಸಣ್ಣ ಮಗು ಕೈನಲ್ಲಿ ಪ್ರೊಫೆಸರ್ ಕೊಟ್ಟಿರೋ ಡಾಲನ್ ಜೊತೆ ರೂಮಿನ ಡೋರ್ ನ ಓಪನ್ ಮಾಡಿದೆ. ಅದ್ರ ಕಣ್ಣಲ್ಲಿ ಒಂದ್ ಕ್ಯಾಮ್ರಾ ಇದೆ. ಅದ್ರ ಮುಖಾಂತರ ಪ್ರೊಫೆಸರ್ ಆ ರೂಮ್ ನಲ್ಲಿ ಪೊಲೀಸ್ಗಳಿರೋದ್ ನೋಡಿ ಏಂಜಲ್ ಇನ್ನೂ ಪ್ರಜ್ಞೆ ಬಂದಿಲ್ಲ, ಇದೊಂದ್ ಟ್ರಾಪೆ ಅಂತ ಕನ್ಫರ್ಮ್ ಮಾಡ್ಕೊಂಡು ಅಲ್ಲಿಂದ ತಪ್ಸ್ಕೊಂಡು ಹೊರಡು ಬಿಡ್ತಾರೆ. ಬ್ಯಾಂಕ್ ನಲ್ಲಿ ರೋಮನ್ ಮೋನಿಕಾ
ಕಾರಣ ನನ್ನ ಹತ್ರ ಇರೋದು ಒರಿಜಿನಲ್ ಗನ್ ಆಗಿರೋದ್ರಿಂದ ಡೆನ್ವರ್ ನಿಂದ ಏನೂ ಮಾಡಕ್ಕಾಗಲ್ಲ, ನಾವೀಗ ತಪ್ಸ್ಕೊಂಡು ಹೋಗೋಣ ಅಂತ ರೋಮನ್ ಮೇನ್ ಗೇಟ್ ಕಡೆ ನಡೆಯೋಕ್ ಶುರು ಮಾಡಿದಾಗ ಎಲ್ರು ಅವನ್ನ ಫಾಲೋ ಮಾಡ್ತಾರೆ. ಇದ್ನ ಡೆನ್ವರ್ ನೋಡಿ ಆ ಜಾಕ್ ಬಂದು ರೋಮನ್ ನ ತಡೆಯೋಕ್ ಟ್ರೈ ಮಾಡ್ತಾನೆ. ಆಗ ರೋಮನ್ ಡೆನ್ವರ್ ಗನ್ ತೋರಿಸಿದಾಗ ಇವನು ಕೂಡ ಅವನಿಗೆ ಗನ್ ಪಾಯಿಂಟ್ ಮಾಡ್ತಾನೆ. 3 ಕೌಂಟ್ ಮಾಡ್ತೀನಿ ಅಷ್ಟಲ್ಲಿ ಇದನ್ನೆಲ್ಲ ನಿಲ್ಸು ಅಂತ ಹೇಳಿ ಪಕ್ಕಕ್ಕೆ ಶೂಟ್ ಮಾಡಿದಾಗ ಗನ್ ಫೈರ್ ಆಗ್ತಾ ಇಲ್ಲ. ಇದರಿಂದ ಅರ್ಥ ಮಾಡ್ಕೋತಾನೆ ಈ ಗನ್ ಬದಲಾಯಿಸಿರೋದು ಮೋನಿಕಾನೆ ಅಂತ. ಅದೇ ಟೈಮ್ ಬರ್ಲಿನ್ ಮತ್ತೆ ನೈರೋಬಿ ಪ್ರೊಫೆಸರ್ ಟೋಕಿಯೋನ ಕಾಪಾಡೋಕ್ ಹೋಗ್ತಾ ಇದಾರೆ ಅಂತ ರಿಯೋಗ್ ವಿಷಯ ತಿಳಿಸಿ ಈ ಸಮಯದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು ಅಂತ ಹೇಳಿದಾಗ ಇವನು ಕನ್ವಿನ್ಸ್ ಆಗಿ ಆಸ್ಟೇಜ್ಗಳು ಇಲ್ಲಿಂದ ತಪ್ಸ್ಕೊಂಡು ಹೋಗಕ್ ಪ್ಲಾನ್ ಮಾಡಿದಾರೆ ಅಂತ ಹೇಳಿ ಮೈನ್ ಡೋರ್ ನ ಅಲ್ಲಿಂದಲೇ ಲಾಕ್ ಮಾಡ್ಬಿಡ್ತಾನೆ. ರೋಮನ್ ಇಲ್ಲಿ ಡೆನ್ವರ್ ನ ಗನ್ ಪಾಯಿಂಟ್ ನಲ್ಲಿ ಎಲ್ಕೋ ಬಂದು ಮೋನಿಕಾ ಹೇಳ್ತಾನೆ ಮೇನ್ ಡೋರ್ ನ ಓಪನ್ ಮಾಡುವಂತ, ಆದ್ರೆ ಆಗ್ತಾ ಇಲ್ಲ. ಅಲ್ಲೇ ಎಲ್ರೂ ಬಂದು ಗನ್ನ ಕೆಳಗಾಕು, ಈ ರೀತಿ ಮಾಡ್ಬೇಡ ಅಂತ ಹೇಳ್ತಾರೆ. ಇದ್ರು ಇವನು ಒಪ್ಕೊಳ್ದೆ ಡೋರ್ ನ ಓಪನ್ ಮಾಡಿ ಇಲ್ಲ ಅಂದ್ರೆ ಇವ್ನ ಕತೆ ಮುಗಿಸ್ಬಿಡ್ತೀನಿ ಅಂತ ಎದುರಿಸ್ತಾನೆ. ಅದಕ್ಕೆ ನೈರೋಬಿ ಆಗಲ್ಲ ಅಂತ ಹೇಳೋವಾಗ 5 ಕೌಂಟ್ ಮಾಡ್ತೀನಿ ಅಷ್ಟಲ್ಲಿ ಡೋರ್ ನ ಓಪನ್ ಮಾಡಿ ಇಲ್ಲ ಅಂದ್ರೆ ಡೆನ್ವರ್ ಖಾಲಿ ಅಂತ ಕೌಂಟ್ ಮಾಡಕ್ ಶುರು ಮಾಡಿದಾಗ ಸಡನ್ ಆಗಿ ಯಾರೋ ರೋಮನ್ ನ ತಲೆಗೆ ಹೊಡೆದು ಕೆಳಗ್ ಬೀಳಿಸ್ಬಿಡ್ತಾರೆ. ಯಾರಂತ ನೋಡಿದ್ರೆ ಅದು ಮೋನಿಕಾನೆ. ಇವನ್ ಡೈವರ್ಷನ್ ಬಳಸ್ಕೊಂಡು ಡೆನ್ವರ್ ಅವನ್ನ ಸರಿಯಾಗಿ ಹಿಡ್ಕೊಬಿಡ್ತಾನೆ. ಈ ಕಡೆ ರೆಕೆಲ್ ಆ ವ್ಯಕ್ತಿ ಮತ್ತೆ ತಪ್ಸ್ಕೊಂಡ ಅಂತ ತುಂಬಾ ಬೇಜಾರಾಗಿ ಪ್ರೊಫೆಸರ್ನ ನಾನಿವಾಗ ರೆಸಾರ್ಟ್ ಹೋಗ್ತಾ ಇದ್ದೀನಿ, ನಿಮ್ ಜೊತೆ ಮಾತಾಡ್ಬೇಕು ಅನಿಸ್ತಾ ಇದೆ, ಆದ್ರೆ ನಿಮ್ಮಿಂದ ಅಲ್ಲಿಗೆ ಬರೋಕಾಗತ್ತಾ ಅಂತ ಒಂದು ವಾಯ್ಸ್ ಮೆಸೇಜ್ ಕಳಿಸಿ ಅಲ್ಲಿಗೆ ಬಂದಾಗ ಆ ರೆಸಾರ್ಟ್ ನ ಓನರ್ ನಿಮ್ ಹೆಸರಿನಲ್ಲಿ ಒಂದು ಕವರ್ ಬಂದಿದೆ ಅಂತ ಅದನ್ನ ಕೊಟ್ಟೋಗ್ತಾರೆ. ಅದ್ರಲ್ಲಿ ಕೆಲವು ಕರಿಬೇನ್ ಐಲ್ಯಾಂಡ್ಸ್ ಗಳ ಫೋಟೋಸ್ ಇದೆ. ಅದ್ನ ಇವರು ನೋಡ್ತಾನೆ ಇರ್ಬೇಕಾದ್ರೆ ಅಲ್ಲಿ ಪ್ರೊಫೆಸರ್ ಬಂದು ಎಲ್ಗೋಗೋಣ ಅಂತ ಆಯ್ಕೆ ಮಾಡಿದ್ಯಾ ಅಂತ ಕೇಳಿ ಅವ್ರ ಜೊತೆ ಹಾಗೆ ಮಾತಾಡೋಕ್ ಶುರು ಮಾಡಿದಾಗ ರೆಕೆಲ್ ಸರಿ ನಾವಿಬ್ರು ಅದನ್ನ ಒಟ್ಟಿಗೆ ಚೂಸ್ ಮಾಡೋಣ ಅಂತ ಹೇಳಿ ಫಿಲಿಪೈನ್ಸ್ ನ ಪಲಾವನ್ ಅನ್ನೋ ಒಂದು ಐಲ್ಯಾಂಡ್ ನ ಚೂಸ್ ಮಾಡಿ ಅದ್ರ ಬಗ್ಗೆ ಪ್ರೊಫೆಸರ್ ಎಕ್ಸ್ಪ್ಲೈನ್ ಮಾಡ್ತಾ ಇರೋವಾಗ ರೆಕೆಲ್ ಒಂದು ವಿಷಯ ಗಮನಿಸ್ತಾರೆ. ಪ್ರೊಫೆಸರ್ ನ ಶರ್ಟ್ ನಲ್ಲಿ ಆರೆಂಜ್ ಕಲರ್ ನಲ್ಲಿ ಒಂದು ಥ್ರೆಡ್ ಅಂಟ್ಕೊಂಡಿದೆ. ಇದನ್ನ ನೋಡಿದ ತಕ್ಷಣ ನಡೆದಿರೋ ಎಲ್ಲಾ ವಿಷಯಗಳನ್ನು ಒಂದ್ ಸೆಕೆಂಡ್ ಯೋಚನೆ ಮಾಡಿ ಇದರಿಂದ ಇವರು ಯಾಕೋ ತುಂಬಾ ನರ್ವಸ್ ಆಗಿ ಬಾತ್ರೂಮ್ ಬಂದು ಸ್ವಾರಸು ಫೋನ್ ಮಾಡ್ತಾರೆ. ಹಾಸ್ಪಿಟಲ್ ಬಂದು ಆ ಮಗುನ್ ಮೀಟ್ ಮಾಡಿರೋ ಕ್ಲೌನ್ ಯಾವ ಕಲರ್ ವಿಗ್ ಹಾಕೊಂಡಿದ್ದ ಅಂತ ವಿಚಾರಿಸಿದಾಗ ಅವನು ಆರೆಂಜ್ ಅಂತ ಕನ್ಫರ್ಮ್ ಮಾಡ್ತಾನೆ. ಆಗ ರೆಕೆಲಿ ಕೊಲ್ಲೆ ನಡೆಸ್ತಾ ಇರೋದು ಪ್ರೊಫೆಸರೇ, ಅದಕ್ಕೋಸ್ಕರನೇ ತನ್ನ ಜೊತೆ ಈ ರೀತಿ ನಾಟಕ ಮಾಡಿದಾನೆ ಅಂತ ಎಲ್ಲಾ ವಿಷಯಗಳನ್ನು ಅರ್ಥ ಮಾಡ್ಕೊಂಡು ಇದನ್ನೆಲ್ಲ ತಡ್ಕೊಳ್ಳೋಕೆ ಆಗದೆ ತುಂಬಾನೇ ಎಮೋಷನಲ್ ಆಗಿ ಅಲ್ಲೇ ಕುಂತ್ಕೋಬಿಡ್ತಾರೆ. ಅದೇ ಸಮಯ ಟೋಕಿಯೋನ ಜೈಲು ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವಳು ಪ್ರೊಫೆಸರ್ನ ಪೂರ್ತಿಯಾಗಿ ನಂಬಿದಾಳೆ ತನ್ನವರು ಖಂಡಿತ ಕಾಪಾಡ್ಬಿಡ್ತಾರೆ ಅಂತ. ಆದ್ರೆ ಅವರು ಸಿಗಾಕೊಂಡಿದ್ದಾರೆ. ರೆಕೆಲು ಇಲ್ಲಿ ತನ್ನ ಗನ್ನ ಲೋಡ್ ಮಾಡ್ಕೊಂಡು ಆಲ್ಬರ್ಟೋ ಕಾಲ್ ಮಾಡಿ ಟೊಲಿಡೋನಲ್ಲಿ ಸಿಕ್ಕಿರೋ ಎವಿಡೆನ್ಸ್ ಬಗ್ಗೆ ವಿಚಾರಿಸಿದಾಗ ಅವರು ಹೇಳ್ತಾರೆ ಚಿಮ್ಮಿನಲ್ಲಿ ಸಿಕ್ಕಿರೋ ಬೂದಿ ಸ್ಯಾಂಪಲ್ ಒಂದು ನ್ಯೂಸ್ ಪೇಪರ್, ಅದರಿಂದ ಯೂಸ್ ಇಲ್ಲ ಅಂತ. ನಂತರ ರೆಕೆಲ್ ಸರಿ ಆ ದಿನ ಸಾಲ್ವನ ಯಾಕೆ ಹೊಡೆದೆ, ಯಾಕೆ ಅರೆಸ್ಟ್ ಮಾಡಿದೆ, ಅಲ್ಲಿ ಏನಾಯ್ತು ಅಂತ ವಿಚಾರಿಸಿದಾಗ ಅವ್ನು ಯಾಕೋ ಬೇಕು ಅಂತಾನೆ ನನ್ನ ಬಗ್ಗೆ ಕೆಡ್ದಾಗ ಮಾತಾಡ್ದ, ನಂತರ ಅವನೇ ನನ್ನ ಹೊಡೆದು ಪ್ರಜ್ಞೆ ತಪ್ಪಿಸ್ತಾ ಅಂತ ಈ ರೀತಿ ನಡೆದಿರೋ ವಿಷಯನ ಹೇಳಿ ಅದ್ರ ಬಗ್ಗೆ ಏನಕ್ಕೆ ಇವಾಗ ವಿಚಾರಿಸ್ತಾ ಇದೆಯಾ ಅಂತ ಕೇಳ್ತಾನೆ. ಆದ್ರೆ ರೆಕೆಲ್ ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ. ಇದರಿಂದ ಆಲ್ಬರ್ಟೋಗೋ ಪ್ರೊಫೆಸರ್ ಮೇಲೆ ಡೌಟ್ ಶುರುವಾಗಿ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊ ಬಂದಾಗ ಅವರು ಟಚ್ ಮಾಡಿರೋ ಟ್ರೇಸ್ ಗಳಲ್ಲಿರೋ ಫಿಂಗರ್ ಪ್ರಿಂಟ್ ಗಳನ್ನ ಆ ಪ್ಯಾಟ್ರೋಲ್ ಕಾರ್ನಲ್ಲಿ ಸಿಕ್ಕಿರೋ ಫಿಂಗರ್ ಪ್ರಿಂಟ್ ಜೊತೆ ಚೆಕ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾನೆ. ರೆಕೆಲ್ ಇಲ್ಲಿ ಪ್ರೊಫೆಸರ್ ತಾನಾಗೆ ಬಂದು ಅವ್ರ ಜೊತೆ ಮಾತಾಡಿರೋದು, ತನ್ನ ಎಲ್ಲಾ ಕಡೆ ಫಾಲೋ ಮಾಡಿರೋದು ಮತ್ತೆ ಅವ್ರ ಬಗ್ಗೆ ಏಂಜಲ್ ಹೇಳಿರೋ ವಿಷಯ ಇದನ್ನೆಲ್ಲ ಯೋಚನೆ ಮಾಡ್ತಾನೆ ಹೊರಗ್ ಬಂದು, ನೀನ್ ನನಗ್ ತಂದಿರೋ ಹಾಗೇನೆ ನಾನು ಕೂಡ ನಿಂಗೊಂದು ಗಿಫ್ಟ್ ತರಬೇಕಾಗಿತ್ತು ಆದ್ರೆ ಆಗ್ಲಿಲ್ಲ, ಸೊ ನಿಂಗೊಂದು ಸರ್ಪ್ರೈಸ್ ಕೊಡೋಣ ಅಂತ ಪ್ಲಾನ್ ಮಾಡಿದ್ದೀನಿ, ಆದ್ರಿಂದ ಬಾತ್ರೂಮಿಗೆ ಬರ್ತೀಯಾ ಅಂತ ಕೇಳೋವಾಗ ಪ್ರೊಫೆಸರ್ ಬೇಡ ಅಂತ ಮಾತಾಡ್ತಾರೆ. ಇದ್ರೂ ರೆಕೆಲ್ನ ಒತ್ತಾಯದಿಂದ ಸರಿ ಅಂತ ಒಪ್ಕೊಂಡು ಒಳಗೋಗ್ತಾರೆ. ಆಗ ರೆಕೆಲು ಅವ್ರ ಹಿಂದೆನೆ ಹೊಲಗ್ ಬಂದು ಪ್ರೊಫೆಸರ್ನ ಗನ್ ಪಾಯಿಂಟ್ ನ ಲಾಕ್ ಮಾಡ್ಕೊಂಡು ನಿನ್ನ ಹತ್ರ ಏನಾದ್ರೂ ಗನ್ ಇದೆಯಾ ಅಂತ ವಿಚಾರಿಸಿದಾಗ ಪ್ರೊಫೆಸರ್ ಇಲ್ಲ ಅಂತ ಹೇಳ್ತಾರೆ. ನಂತರ ರಾಯಲ್ ಮೆಂಟ್ ನ ಹೈಜಾಕ್ ಮಾಡಿ ಒಂದ್ ಕೊಲ್ಲೆನ ಆರ್ಗನೈಸ್ ಮಾಡಿರೋ ಕೃತ್ಯಕ್ಕೆ ನಿನ್ನ ನಾನು ಅರೆಸ್ಟ್ ಮಾಡ್ತಾ ಇದ್ದೀನಿ, ಆದ್ರೂ ಒಬ್ಬ ಲಾಯರ್ ನ ಹೈರ್ ಮಾಡ್ಕೊ ಅಥವಾ ಕೋರ್ಟನ್ ವತಿಯಿಂದ ನಾವೇ ನಿಮ್ಗೋಸ್ಕರ ಆ ಲಾಯರ್ ನ ಏರ್ಪಾಡು ಮಾಡ್ತೀವಿ ಅಂತ ಹೇಳಿ ಪ್ರೊಫೆಸರ್ ಕೈಗೆ ಹ್ಯಾಂಡ್ ಕಫ್ ಕೊಟ್ಟು ಅದನ್ನ ಹಾಕೊಳ್ಳೋ ಕೇಳಿದಾಗ ಅವರು ಅದನ್ನ ಹಾಕೋಬಿಡ್ತಾರೆ. ಈ ಕಡೆ ಹೆಲ್ಸಿಂಕಿ ರೋಮನ್ ಕೊಡ್ತಾ ಇರೋ ಕಾಟನ ತಡ್ಕೊಳಕ್ ಆಗ್ತಾ ಇಲ್ಲ. ಇವನಿಂದಲೇ ಹೋಸ್ಲೋ ತೀರ್ಕೊಂಡ ಡಿನ್ನರು ಕೂಡ ತೀರ್ಕೋತಾ ಇದ್ದ. ಆದ್ರಿಂದ ಇವನ್ನ ಸುಮ್ನೆ ಬಿಡಬಾರ್ದು ಅಂತ ಹೇಳಿ ಎಲ್ಕೋ ಬಂದು ಡ್ರೆಸ್ ನೆಲ್ಲ ರಿಮೂವ್ ಮಾಡೋಕ್ ಹೇಳಿದಾಗ ಆಗ ಗೊತ್ತಾಗತ್ತೆ ರೋಮನ್ ತುಂಬಾ ಹಣನ ತನ್ನ ಡ್ರೆಸ್ ನಲ್ಲಿ ಬಚ್ಚಿಟ್ಕೊಂಡು ತಗೊಂಡು ಹೋಗಿ ಪ್ಲಾನ್ ಮಾಡಿದಾನೆ ಅಂತ. ಸೊ ಇವನಿಂದ ಪ್ಲಾನೇ ಆಲ್ಮೋಸ್ಟ್ ಕೊಲಾಪ್ಸ್ ಆಗಿದೆ ಅಂತ ಹೆಲ್ಸಿಂಕಿ ತುಂಬಾನೇ ಕೋಪದಲ್ಲಿ ನಿನ್ನ ಶೂಟ್ ಮಾಡ್ಬಿಟ್ರೆ ಈಸಿಯಾಗಿ ತೀರ್ಕೋಬಿಡ್ತೀಯ, ಅದರಿಂದ ಬೇರೆ ಒಂದ್ ಪ್ಲಾನ್ ಇದೆ ಅಂತ 2 kg ಪ್ಲಾಸ್ಟಿಕ್ ಎಕ್ಸ್ಪ್ಲೋಸಿವ್ ನ ಅವ್ನ ಬಾಡಿ ಜೊತೆ ಕಟ್ಟಿ ಅದಕ್ಕ ಡಿಟನೇಟರ್ ತೋರಿಸಿ ಸ್ವಲ್ಪ ಅಲಗಡೆ ಅಂದ್ರೂ ಬಾಂಬ್ ಬ್ಲಾಸ್ಟ್ ಆಗ್ಬಿಡುತ್ತೆ. ಅಥವಾ ಏನಾದ್ರೂ ಪ್ಲಾನ್ ಮಾಡೋಕ್ ಟ್ರೈ ಮಾಡ್ತೀವೋ ಸಿಂಗಲ್ ಕ್ಲಿಕ್ ಅಷ್ಟೇ, ನಿಂಗೆ ಏನಾಯ್ತು ಅಂತ ಯಾರಿಗೂ ಗೊತ್ತಾಗೋದೇ ಇಲ್ಲ, ಅದರಿಂದ ಕೇರ್ಫುಲ್ ಆಗಿರೋ ಅಂತ ಹೇಳಿ ಹೆಲ್ಸಿಂಕಿ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಮೋನಿಕಾ ರೋಮನ್ ನ ಹೊಡೆದು ಡೆನ್ವರ್ಗ್ ಸಪೋರ್ಟ್ ಮಾಡಿರೋದ್ರಿಂದ ಅವನು ಹೊರಗಡೆ ಹೋದ್ಮೇಲೆ ಖಂಡಿತ ತನ್ನ ಪೊಲೀಸ್ ನಲ್ಲಿ ಸಿಕ್ಸ್ಬಿಡ್ತಾನೆ ಅಂತ ತುಂಬಾನೇ ಗಾಬರಿ ಆಗಿರೋವಾಗ ಡೆನ್ವರ್ ಹೇಳ್ತಾನೆ ಹೇಗೆ ನೋಡಿದ್ರು ಇವಳು ಖಂಡಿತ ಪೊಲೀಸ್ ನಲ್ಲಿ ಸಿಗಾಕೋಬಿಡ್ತಾಳೆ, ಆದ್ರಿಂದ ನಮ್ ಜೊತೆನೆ ಕರ್ಕೊಂಡು ಹೋಗೋಣ ಅಂತ. ಆದ್ರೆ ಇವಳು ನನ್ ಕುಟುಂಬನ್ ಬಿಟ್ಟು ಹೇಗ್ ಬರ್ಲಿ, ಒಂದ್ ವೇಳೆ ಪೊಲೀಸ್ಗಳ ಹತ್ರ ಸಿಗಾಕೊಂಡ್ರೆ ನಂಗೆ ಸ್ಟಾಕ್ಹೋಮ್ ಸಿಂಡ್ರೋಮ್ ಇತ್ತು, ಆದ್ರಿಂದಲೇ ಈ ರೀತಿ ನಡ್ಕೊಂಡೆ ಅಂತ ಹೇಳ್ತೀನಿ, ಅವರು ಖಂಡಿತ ಇದನ್ನ ನಂಬ್ತಾರೆ ಅಂತ ಮಾತಾಡಿದಾಗ ಆಗ ಡೆನ್ವರ್ ಇಲ್ಲಿ ನೋಡು ನಿನ್ನ ನನ್ ಜೊತೆ ಕರ್ಕೊಂಡು ಹೋಗ್ತೀನಿ, ಸೊ ಟೋಕಿಯೋ ಅಥವಾ ಓಸ್ಲೋ ಜಾಗನ ಫಿಲ್ ಮಾಡು, ಮತ್ತೆ ನಿನ್ನ ಹೆಸರು ಇನ್ಮೇಲಿಂದ ಸ್ಟಾಕ್ಹೋಮ್ ಅಂತ ಹೇಳಿ
ಅವಳಿಗೋಸ್ಕರ ಐಡಿ ರೆಡಿ ಮಾಡೋಕಂತ ಹೊರಟೋಗ್ತಾನೆ. ಅದೇ ಸಮಯ ರೆಕೆಲ್ ಒಂದ್ ಕಡೆ ಯಾಕೋ ಪ್ರೊಫೆಸರ್ನ ಟೊಲಿಡೋನ ಬಿಲ್ಡಿಂಗ್ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಟೀಮ್ಮೇಟ್ಸ್ ಗಳು ಸರಿಯಾದ ನಿದ್ದೆ ಇಲ್ಲದೆ ತುಂಬಾನೇ ಸ್ಟ್ರೆಸ್ ನಲ್ಲಿ ಇರ್ಬೇಕಾದ್ರೆ ಬರ್ಲಿನ್ ಒಬ್ಬ ಮಾತ್ರ ಸರಿಯಾದ ನಿದ್ದೆ ಸರಿಯಾದ ಊಟ ಅಂತ ಮಾಡಿ ಯಾವ್ದ್ರಲ್ಲೂ ಸಿಗಾಕೊಳ್ದೆ ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾ ಇದ್ದಾನೆ. ಅವನೀಗ ಆಡ್ರಿಯಾನ ನಾನು ಇಲ್ಲಿಂದ ತಪ್ಸ್ಕೊಂಡ್ ಹೊರಗಡೆ ಹೋದ್ಮೇಲೆ ನಿಂಗೊಂದ್ ಟಿಕೆಟ್ ಕಳಿಸ್ತೀನಿ, ನೀನು ನನ್ ಜೊತೆ ಬಾ, ನಾವಿಬ್ರು ಎಲ್ಗಾದ್ರೂ ತುಂಬಾ ದೂರ ಹೊರಟೋಗೋಣ, ಮತ್ತೆ ಸ್ವಲ್ಪ ದಿನದಲ್ಲೇ ನಾನು ತೀರ್ಕೊಬಿಡ್ತೀನಿ, ಅದುವರೆಗೂ ನನ್ ಜೊತೆ ಇರೋ ಸಾಕು, ನಂತರ ನನ್ನ ಹತ್ರ ಇರೋ ಎಲ್ಲಾ ಹಣನೂ ನಿಂಗ್ ಬಂದ್ ಸೇರುತ್ತೆ ಅಂತ ಈ ರೀತಿ ಮಾತಾಡ್ತಾ ಇರ್ಬೇಕಾದ್ರೆ ಈ ಕಡೆ ನೈರೋಬಿ ಅಳ್ತಾನೆ ಹಾಸ್ಟೇಜ್ ಗಳ ಹತ್ರ ನಾನ್ ನಿಮ್ನ ಬರ್ಲಿನ್ ಕಾಪಾಡಿ ಸೇಫ್ ಆಗಿ ಇಟ್ಕೋಬೇಕು ಅಂತ ಎಷ್ಟೋ ಪ್ರಯತ್ನ ಪಟ್ಟೆ, ಇದ್ರೂ ನಿಮ್ಗದು ಅರ್ಥ ಆಗ್ತಾ ಇಲ್ಲ, ಸೊ ಅರ್ಥ ಮಾಡಿಸ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಶೂಟ್ ಮಾಡ್ತಾ ಎದುರಿಸ್ತಾ ಇರೋವಾಗ ಅಲ್ಲಿಗ್ ಬರ್ಲಿನ್ ಬಂದು ನೈರೋಬಿನ ಕೆಲವು ದಿನ ಲೀಡರ್ಶಿಪ್ ಅನ್ನು ತಗೊಂಡು ನಂಗೆ ತುಂಬಾನೇ ಹೆಲ್ಪ್ ಮಾಡಿದ್ಯಾ, ಆದ್ರೆ ಇವಾಗ ನಂಗದ್ನ ಬಿಟ್ಕೊಡು ಅಂತ ಕೇಳಿ ಹಾಸ್ಟೇಜ್ ಗಳ ಮಾಸ್ಕ್ ನೆಲ್ಲ ತೆಗೆದಾಕಿ ನಾನು ನಿಮ್ಮೆಲ್ರನ್ನೂ ಕಾಪಾಡೋದಾಗ ಹೇಳ್ದೆ. ಆದ್ರೆ ಇವಾಗ ಸಿಚುವೇಶನ್ ಕಂಪ್ಲೀಟ್ ಆಗಿ ಬದಲಾಗಿದೆ, ನಿಮ್ಮೆಲ್ರನ್ನೂ ಟಾರ್ಚರ್ ಮಾಡೋಣ ಅಂತ ಪ್ಲಾನ್ ಮಾಡಿದೀನಿ, ಡೇ ಅಂಡ್ ನೈಟ್ ರೆಸ್ಟ್ನೇ ತಗೊಳ್ದೆ ನೀವೆಲ್ರೂ ಟನಲ್ ಆಗಿದ್ದೀರಾ, ಒಂದ್ ವೇಳೆ ನೀವ್ ಇದಕ್ಕೆ ಒಪ್ಕೊಳ್ದೆ ಹೋದ್ರೆ ಏನಾಗುತ್ತೆ ಗೊತ್ತಾ ಅಂತ ಬಾಂಬ್ ಫಿಕ್ಸ್ ಮಾಡಿರೋ ರೋಮನ್ನ ಅಲ್ಲಿ ಕರ್ಕೊ ಬಂದು ನೀವೇನಾದ್ರೂ ತಪ್ಸ್ಕೊಳಕ್ ಪ್ಲಾನ್ ಮಾಡಿದ್ರೆ ಅಥವಾ ಇವನ್ ಜೊತೆ ಮಾತಾಡಿದ್ರೆ ಇವನ್ ಹತ್ರ ಬಂದ್ರೆ ಇವನ್ ಕತೆ ಖಂಡಿತ ಮುಗಿದೋಗುತ್ತೆ ಅಂತ ಹೇಳಿ ಹೆಲ್ಸಿಂಕಿನ ಟನಲ್ ಹಗಿಯೋಕಂತ ಎಲ್ರನ್ನೂ ಕರ್ಕೊಂಡು ಹೋಗಿ ರೋಮನ್ನ ರೇಗಿಸ್ತಾ ಇರೋವಾಗ ಇಲ್ಲಿಗೆ ಎಪಿಸೋಡು ಮುಗಿಯುತ್ತೆ. ಪ್ರೊಫೆಸರ್ ಸಿಗಾಕೊಂಡಿದ್ದಾರೆ, ಟೋಕಿಯೋನು ಸಿಗಾಕೊಂಡಿದ್ದಾಳೆ, ಬ್ಯಾಂಕ್ ನಲ್ಲಿರೋ ಟೀಮ್ ಮೇಟ್ಸ್ ಗಳ ಗತಿ ಏನು, ಕೊನೆಗವರೆಲ್ಲ ತಪ್ಸ್ಕೊಂಡು ಹೊರಗಡೆ ಹೋಗ್ತಾರಾ ಇಲ್ವಾ ಅನ್ನೋದನ್ನ ತಿಳ್ಕೊಳ್ಳೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನೆಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಸ್ಟೋರಿ ಲೈಟ್ ಕನ್ನಡ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.